ಆಧ್ಯಾತ್ಮಿಕ ಜ್ಞಾನದಲ್ಲಿ ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ನಮ್ಮ ನಾಗರಾಜ್ ಗುರುಗಳು ಪತಂಜಲಿಯವರ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವರನ್ನ ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ನಾಗರಾಜ್ ಗುರುಗಳೇ, ವೆಲ್ಕಮ್. ಥ್ಯಾಂಕ್ ಯು. ನಾಗರಾಜ್ ಗುರುಗಳಂದ್ರೆ ನಮಗೊಂಥರ ಎನರ್ಜಿ. ಆತ್ಮೀಯರೇ, ಯೋಗದ ಪಿತಾಮಹ ಸಾಕ್ಷಾತ್ ಪರಶಿವನೇ ಅಂತ ಹೇಳ್ತಾರೆ. ಪರಶಿವನ ಕೊರಳಲ್ಲಿದ್ದಂತಹ ಶೇಷನಾಗನೆ ಪತಂಜಲಿಯಾಗಿ ಈ ಭೂಮಂಡಲದಲ್ಲಿ ಜನ್ಮವನ್ನ ತಾಳಿ ಜಗತ್ತಿಗೆ ಯೋಗವನ್ನ, ಯೋಗ ಶಾಸ್ತ್ರವನ್ನ, ಯೋಗ ಸೂತ್ರಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಗ್ರಂಥಗಳಿಂದ ಲಭ್ಯವಾಗ್ತಕ್ಕಂಥ ವಿಷಯ. ಇಲ್ಲಿ ಪತಂಜಲಿಯವರ ಹುಟ್ಟಿನ ಬಗ್ಗೆ ಕೂಡ ಸ್ವಲ್ಪ ಪರಿಚಯ ಮಾಡಿಕೊಂಡು ನಂತರ ನಾವು ಮುಂದುವರಿಯೋದು ಸೂಕ್ತ ಅಂತ ಕಾಣಿಸುತ್ತೆ. ಯಾಕಂದ್ರೆ ಯಾರು ನಮಗೆ ಯೋಗ ಸೂತ್ರವನ್ನ ಕೊಟ್ಟಿದ್ದಾರೆ ಅವರ ಪರಿಚಯವನ್ನ ಮಾಡ್ಕೊಳ್ದಿದ್ರೆ ಅದು ಲೋಪವಾಗುತ್ತೆ. ಗೋಣಿಕಾಸ್ತ್ರಿ ಅಂತಕ್ಕಂತಹ ಒಬ್ಬ ಸಾಧ್ವಿ ಗಂಗಾ ನದಿಯಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನು ಕೊಡುವ ಸಂದರ್ಭದಲ್ಲಿ ಆ ನದಿಯಲ್ಲಿ ನೀರನ್ನ, ಗಂಗಾ ಜಲವನ್ನ ತೆಗೆದುಕೊಂಡು ಸೂರ್ಯನಿಗೆ ಆರ್ಘ್ಯವನ್ನ ಕೊಡಬೇಕು ಅಂತೇಳಿ ತೆಗೆದುಕೊಳ್ತಾಳೆ. ಆಗ ಒಂದು ಸಣ್ಣ ಕ್ರಿಮಿಯ ರೂಪದಲ್ಲಿ ಅವರ ಹಸ್ತಗಳಿಗೆ ಬೀಳುತ್ತೆ. ಆಗ ಅವರಿಗೆ, ಆ ಗೋಣಿಕಾ ಸ್ತ್ರೀಗೆ ತುಂಬಾ ಬೇಸರವಾಗತ್ತೆ. ಪವಿತ್ರವಾದ ಗಂಗಾ ಜಲವನ್ನು ನಾನು ಸೂರ್ಯನಿಗೆ ಆರ್ಘ್ಯ ಕೊಡುವಾಗ ಈ ಒಂದು ಕ್ರಿಮಿ ಬಿದ್ದುಬಿಟ್ಟು ನೀರು ಹೊಲಸಾಯ್ತಲ್ಲ ಅಂತೇಳಿ ತುಂಬಾ ಬೇಸರ ಮಾಡಿಕೊಂಡು ಆ ನೀರನ್ನೇನು ಚೆಲ್ತಾಳೆ ಕೆಳಗಡೆಗೆ. ಚೆಲ್ಲಿದ ತಕ್ಷಣ ಆ ಕ್ರಿಮಿ ಬೃಹದಾಕಾರವಾಗಿ ಬೆಳೆದು ದೇಹದ ಕಟಿಯ ಭಾಗದಿಂದ ಕೆಳಗಡೆಗೆ ಹಾವಿನ ರೂಪದಲ್ಲೂ, ಕಟಿಯಿಂದ ಮೇಲ್ಭಾಗ ಮನುಷ್ಯನ ರೂಪದಲ್ಲೂ ಅಲ್ಲಿ ಸೃಷ್ಟಿಯಾಗತ್ತೆ ಆ ಕ್ರಿಮಿ. ಆಗ ಅವ್ರು ಹೇಳ್ತಾರೆ, ಅಮ್ಮ ನೀನು ಹೆದರ್ಬೇಡ, ನಾನು ಶಿವನ ಕೊರಳಲ್ಲಿದ್ದಂತಹ ಶೇಷನಾಗ, ನಾನು ಈ ಭೂಮಂಡಲದಲ್ಲಿ ಜನರ ನಡುವೆ ಇರ್ತಕ್ಕಂತಹ ದ್ವೇಷ, ಅಸೂಯೆ, ನಾನು, ನನ್ನದು, ನನ್ನಿಂದ, ನನಗಾಗಿ ಅಂತಕ್ಕಂಥ ಅಹಂಕಾರವನ್ನು ಹೋಗಲಾಡಿಸಿ ಅವರಲ್ಲಿ ಆಧ್ಯಾತ್ಮದ ಬೀಜವನ್ನು ಬಿತ್ತುವುದಕ್ಕೋಸ್ಕರ ಯೋಗವನ್ನ ಕಲಿಸಿ ಯೋಗದ ಸೂತ್ರಗಳನ್ನು ಬರೆಯೋದ್ರ ಮೂಲಕ ಈ ಜಗತ್ತಿಗೆ ಆಧ್ಯಾತ್ಮವನ್ನು ಕೊಡುವ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ಆದ್ರಿಂದ ಇನ್ನು ಮುಂದೆ ನನ್ನ ಹೆಸರು ಪತಂಜಲಿ ಅಂತೇಳಿ ಪ್ರಸಿದ್ಧಿ ಆಗತ್ತೆ. ಪತ್ ಅಂದ್ರೆ ಬೀಳುವುದು, ಅಂಜಲಿ ಅಂತಂದ್ರೆ ಹಸ್ತಗಳು. ಹಸ್ತಗಳಿಗೆ ಆ ಕ್ರಿಮಿ ಬಿದ್ದದ್ರಿಂದ ಅವರ ಹೆಸರು ಪತಂಜಲಿ ಅಂತೇಳಿ ಪ್ರಸಿದ್ಧಿ ಆಯಿತು ಅಂತೇಳಿ ನಾವು ಗ್ರಂಥಗಳಿಂದ ಅವಲೋಕನ ಮಾಡಿದಾಗ ನಮಗೆ ಆ ವಿಷಯ ಸಿಕ್ಕತ್ತೆ. ಆದ್ರಿಂದ ಪತಂಜಲಿ ಮಹರ್ಷಿಗಳನ್ನ ಭೂಮಂಡಲದಲ್ಲಿ ನಾವು ನೋಡ್ತಾ ಇರ್ತಕ್ಕಂತಹ ಯೋಗಕ್ಕೆ ಪಿತಾಮಹ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವರು ಸುಮಾರು 195 ಸೂತ್ರಗಳನ್ನು ಬರೆದು ಈ ಜಗತ್ತಿಗೆ ಯೋಗವನ್ನ, ಯೋಗ ಸೂತ್ರವನ್ನ ಕೊಟ್ಟಿದ್ದಾರೆ. ಇನ್ನು ಯೋಗ ಅಂತ ಹೇಳಿದ್ರೆ ಏನು ಅನ್ನುವುದರ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಯೋಗ ಅಂತಕ್ಕಂತಹ ಪದ ಸೃಷ್ಟಿಯಾಗಿದ್ದು ಸಂಸ್ಕೃತದ ಯುಜ್ ಎನ್ನುವ ಧಾತುವಿನಿಂದ ಬಂದದ್ದು. ಯೋಗ ಅಂದ್ರೆ ಏನು? ಬಂಧಿಸು, ಕೂಡಿಸು, ಸೇರಿಸು, ಹೊಂದಿಸು, ಚಿತ್ತವನ್ನ ನಿಯಂತ್ರಿಸು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಅಂದ್ರೆ ನಮ್ಮ ದೇಹದ ಇಂದ್ರಿಯಗಳನ್ನ
ಬಾಹ್ಯ ಪ್ರಪಂಚದಿಂದ ವಿಮುಖಗೊಳಿಸಿ, ಅಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥದ್ದು, ಕಿವಿಗೆ ಕೇಳಿಸ್ತಕ್ಕಂಥದ್ದು, ನಾಸಿಕ ರಂಧ್ರಕ್ಕೆ ಆ ವಾಸನೆಯಲ್ಲಿ ಬರ್ತಕ್ಕಂಥದ್ದು, ನಾಲಿಗೆ ರುಚಿಸ್ತಕ್ಕಂಥದ್ದು, ಚರ್ಮಕ್ಕೆ ಸ್ಪರ್ಶ ಸುಖವನ್ನ ಕೊಡ್ತಕ್ಕಂಥದ್ದು, ಈ ಎಲ್ಲದರಿಂದ ವಿಮುಖಗೊಳಿಸಿ ಮನಸ್ಸನ್ನ ಅಂತರ್ಮುಖಗೊಳಿಸೋದೇ ಯೋಗ. ಅಂದ್ರೆ ಅಂತರ್ಮುಖಗೊಳಿಸಿ ಎಲ್ಲಿಗೆ ಕಳಿಸೋದು? ಭಗವಂತನಲ್ಲಿ ನಿಲ್ಲಿಸೋದು. ಹೃದಯಾಂತರಾಳದಲ್ಲಿ, ಹೃದಯ ಕುಹರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸುವುದನ್ನ ನಾವು ಯೋಗ ಅಂತ ಹೇಳ್ತೀವಿ. ಮುಂದೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೋಗ ಅಂತ ಹೇಳಿದ್ರೆ ಬುದ್ಧಿಗ್ರಾಹ್ಯವು, ಇಂದ್ರಿಯಾತೀತವು, ನಿತ್ಯವೂ ಆದ ಸುಖವನ್ನ ಯಾವಾಗ ತಿಳಿಯುತ್ತಾನೋ, ಬಹಳ ಸ್ಪಷ್ಟವಾಗಿದೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಬುದ್ಧಿಗ್ರಾಹ್ಯವು ಅಂದ್ರೆ ನಮ್ಮ ಬುದ್ಧಿಗೆ ಗೋಚರವಾಗ್ತಕ್ಕಂಥದ್ದು, ಇಂದ್ರಿಯಾತೀತವು ನಮ್ಮ ಇಂದ್ರಿಯಗಳನ್ನ ಮೀರಿಸುವಂತಹದ್ದು, ನಿತ್ಯವು ಅಂದ್ರೆ ಯಾವುದೋ ಒಂದು ಕಾಲದಲ್ಲಿ ಗೋಚರವಾಗಿ ಇನ್ನೊಂದು ಕಾಲದಲ್ಲಿ ಅದೃಶ್ಯವಾಗ್ತಕ್ಕಂಥದ್ದಲ್ಲ, ನಿತ್ಯವು ಆದ ಸುಖವನ್ನ ಯಾವಾಗ ತಿಳಿಯುತ್ತಾನೋ ಮತ್ತು ಯಾವುದರಲ್ಲಿದ್ದುಕೊಂಡು ತತ್ವದಿಂದ ಚಲಿಸದೇ ಇರುವನೋ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತೀವಿ. ಬ್ರಹ್ಮ ಒಂದೇ ಸತ್ಯ, ಈ ಜಗತ್ತು ಮಿಥ್ಯ ಅಂತ ಹೇಳ್ತೀವಿ. ಆ ಸ್ಥಿತಿಯಲ್ಲಿ ಯಾರು ಚಲಿಸದೆ ಇರ್ತಾನೋ ಅಂತಹ ದುಃಖವನ್ನ ದೂರ ಮಾಡುವ, ದುಃಖವನ್ನೇ ದೂರ ಮಾಡ್ತಕ್ಕಂಥದ್ದು ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತ ಹೇಳ್ತಾರೆ. ಯಾವುದು ಆದ್ಯಂತಿಕದ ದುಃಖ ಅಂತ ಹೇಳಿದ್ರೆ, ಹುಟ್ಟು ಮತ್ತು ಸಾವು, ಇವೆರಡಕ್ಕಿಂತ ದುಃಖ ಇನ್ನೊಂದಿಲ್ಲ. ಈ ದುಃಖದಿಂದ ನಿವೃತ್ತಿಯನ್ನು ಹೊಂದಿ ಪರಮಾನಂದವನ್ನ ಯಾರು ಯಾವ ಸಂದರ್ಭದಲ್ಲಿ ಅನುಭವಿಸ್ತಾನೋ ಅಂತಹ ಆ ಅವಸ್ಥೆಯನ್ನ ನಾವು ಯೋಗ ಅಂತ ಹೇಳ್ತೀವಿ. ಇದಕ್ಕೆ ಸಾಕಷ್ಟು ವ್ಯಾಖ್ಯಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಯೋಗ ಚಿತ್ತವೃತ್ತಿ ನಿರೋಧ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹೇಳ್ತಕ್ಕಂತಹ ವೃತ್ತಿಗಳನ್ನ, ಪ್ರವೃತ್ತಿಗಳನ್ನ ನಿರೋಧ ಮಾಡ್ತಕ್ಕಂಥದ್ದು, ಅಂದ್ರೆ ತಡೆಗಟ್ಟುವಂಥದ್ದು, ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು, ಇದನ್ನು ನಾವು ಯೋಗ ಅಂತ ಕರಿತೀವಿ. ಮತ್ತೆ ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಅಂದ್ರೆ ಮನಸ್ಸನ್ನ ಎಷ್ಟು ಸಾಧ್ಯವಷ್ಟು ಸಮಾಧಾನವಾಗಿ ಇಟ್ಟುಕೊಂಡು ಮನಸ್ಸನ್ನ ಭಗವಂತನಲ್ಲಿ, ಭಗವಂತನ ಸ್ಮರಣೆಯಲ್ಲಿ, ಭಗವಂತನ ಧ್ಯಾನದಲ್ಲಿ ನಿಲ್ಲಿಸುವಂತದ್ದೇ ಯೋಗ ಅಂತೇಳಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ಯೋಗ ಕರ್ಮಣ್ಯ ಕೌಶಲಂ. ನಾವು ಮಾಡ್ತಕ್ಕಂತಹ ಯೋಗ ಏನು? ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ಕೌಶಲ್ಯಪೂರ್ಣವಾಗಿ ಮಾಡ್ತಕ್ಕಂಥದ್ದು, ಮನಸ್ಸನ್ನ ಏಕಾಗ್ರಗೊಳಿಸ್ತಕ್ಕಂಥದ್ದು, ಇದೇ ಯೋಗ. ಇದಕ್ಕೆ ನಾವು ಒಂದು ಉದಾಹರಣೆಯನ್ನ ಇತ್ತೀಚಿನ ದಿನಗಳಲ್ಲಿ ನಾವು ಕಂಡುಕೊಳ್ಬಹುದು. ಏನು? ಎಲ್ಲೋ ಇದ್ದಂತಹ ಒಂದು ಬಂಡೆಗಲ್ಲನ್ನ ತೆಗೆದುಕೊಂಡೋಗಿ ಆ ಯೋಗಿ ಅಂತಕ್ಕಂಥವ್ರೊಬ್ರು ಅದಕ್ಕೆ ಸುಂದರವಾದ ರೂಪವನ್ನ ಕೊಟ್ಟು, ಆ ಶ್ರೀರಾಮಚಂದ್ರನ ಬಾಲ್ಯದ ರೂಪವನ್ನ ಅಲ್ಲಿಗೆ ಕಲ್ಲಿಗೆ ಜೀವ ಕಳೆಯನ್ನ ಕೊಟ್ಟು, ಈ ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಹೋಗಿ ಆ ವಿಗ್ರಹವನ್ನ ದರ್ಶನ ಮಾಡಿ ಶ್ರೀರಾಮಚಂದ್ರನನ್ನೇ ದರ್ಶನ ಮಾಡಿದಷ್ಟು ಸಂತೋಷದಿಂದ ಏನು ಬರ್ತಾ ಇದ್ದಾರೋ, ಆ ರೀತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಕೌಶಲ್ಯಪೂರ್ಣವಾಗಿ ಮಾಡ್ತಕ್ಕಂಥದ್ದೇ ಯೋಗ ಅಂತೇಳಿ ಹೇಳ್ತಾರೆ. ಇಲ್ಲಿ ಭಾರತೀಯ ದರ್ಶನಗಳಲ್ಲಿ ಯೋಗವು ಕೂಡ ಒಂದು. ಇದು ಸುಮಾರು 195 ಸೂತ್ರಗಳನ್ನ ಒಳಗೊಂಡಿರ್ತಕ್ಕಂತಹ ಗ್ರಂಥದಲ್ಲಿ ಶ್ರೀ ಪತಂಜಲಿ ಮಹರ್ಷಿಗಳು
ಇದನ್ನ ಸಂಶೋಧನೆ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 4 ಪಾದಗಳಿದ್ದಾವೆ. ಸಮಾಧಿ ಪಾದ, ಸಾಧನಾ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಅಂತೇಳಿ 4 ಪಾದಗಳಲ್ಲಿ ಈ ಸೂತ್ರಗಳು ನಮಗೆ ಲಭ್ಯವಾಗ್ತವೆ. ಅಂದರೆ ಮುಖ್ಯವಾಗಿ ಇದು ನಮ್ಮ ಚಿತ್ತದ ವಿವಿಧ ವೃತ್ತಿಗಳನ್ನ ಎಲ್ಲಾ ಕೆಡಕುಗಳಿಂದ ದೂರ ಮಾಡಿ ಶುಭವಾದ ಗುಣಗಳನ್ನ ಸ್ಥಿರ ಮಾಡಿಕೊಂಡು ಮೋಕ್ಷವನ್ನ ಪಡೆಯೋದಕ್ಕೆ ಅತ್ಯಂತ ಮುಖ್ಯವಾಗಿ ನಾವು ಕಾಣ್ತಕ್ಕಂಥದ್ದು ಈ ಯೋಗ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪರಮಾತ್ಮನಿಂದ ಬೇರೆಯಾದ ವಿಷಯದಿಂದಲೂ ಮತ್ತು ವ್ಯವಹಾರದ ಸಮಯದಲ್ಲಿ ಅಧರ್ಮ ವ್ಯವಹಾರದಿಂದಲೂ ಮನಸ್ಸಿನ ವೃತ್ತಿಯನ್ನು ನಿರೋಧಿಸಿ ರಕ್ಷಣೆ ಮಾಡಬೇಕು. ಪರಮಾತ್ಮನ ಸ್ಮರಣೆ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳು ಬಂದ್ಬಿಡ್ತವೆ, ಅವುಗಳನ್ನ ನಿರೋಧಿಸಬೇಕು. ಮತ್ತೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪ್ರಾಪಂಚಿಕ ವ್ಯವಹಾರವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಅಧರ್ಮದ ವ್ಯವಹಾರವನ್ನ ಮಾಡದೇನೆ ಮನಸ್ಸನ್ನ ಅಧರ್ಮಕ್ಕೆ ಎಡೆ ಕೊಡದಂತೆ, ಅನ್ಯಾಯ ಮಾಡದಂತೆ, ಮೋಸ ಮಾಡದಂತೆ ಅದನ್ನ ಸಂಪೂರ್ಣವಾಗಿ ವೃತ್ತಿಯನ್ನು ನಿರೋಧಿಸಿ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಮುಖ್ಯ ಕರ್ತವ್ಯ. ಇದು ಯೋಗದ ಮೂಲಕ ನಮಗೆ ತಿಳುವಳಿಕೆ ಕೊಡ್ತದೆ. ಯೋಗ ಅಂತ ಹೇಳಿದ್ರೆ ನಾವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಏನೋ ಒಂದಷ್ಟು ಉಸಿರಾಟ ಮಾಡೋದು, ಏನೋ ಒಂದಿಷ್ಟು ಆಸನಗಳನ್ನ ದೇಹವನ್ನ ವಿನ್ಯಾಸಗೊಳಿಸಿ ಅನೇಕ ಭಂಗಿಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಅದೇ ಯೋಗ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಖಂಡಿತ ಅದು ಮಾತ್ರ ಯೋಗ ಅಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಮನುಷ್ಯನ ಬೌದ್ಧಿಕ ಪ್ರಗತಿಯನ್ನೇ ನಾವು ಯೋಗ ಅಂತ ಹೇಳ್ತಕ್ಕಂಥದ್ದು. ಹೀಗೆ ಸಮಾಜದಲ್ಲಿ ಯಾವುದೇ ವ್ಯಕ್ತಿ ತನ್ನ ಪಾಲಿನ ಕೆಲಸವನ್ನ ಕೌಶಲ್ಯಪೂರ್ಣವಾಗಿ ಮಾಡಿದ್ರೆ ಅದನ್ನ ನಾವು ಯೋಗ ಅಂತ ಹೇಳ್ತೀವಿ. ಮೂಲತಃ ಮನುಷ್ಯನಲ್ಲಿ ಕೇವಲ ಮನುಷ್ಯನಲ್ಲ, ಅವನ ಒಳಗಡೆ ದೈವತ್ವ ಅಂತಕ್ಕಂಥದ್ದು ಅಡಗಿದೆ. ಆ ದೈವತ್ವವನ್ನ ಅರ್ಥ ಮಾಡ್ಕೊಳ್ಳೋದೇ ಜೀವನದ ಪರಮ ಉದ್ದೇಶ. ಮನುಷ್ಯ ಜನ್ಮ ಬರ್ತಕ್ಕಂಥದ್ದು ಮೊನ್ನೆ ಒಂದು ಹಾಡನ್ನ ನಾವು ಕೇಳ್ತಾ ಇದ್ವಿ ಪ್ರಾಣಾಯಾಮವನ್ನ ಮಾಡುವಾಗ. ಯೇಸು ಜನ್ಮ ಕಳೆದು 84 ಲಕ್ಷ ಜೀವರಾಶಿಗಳನ್ನ ದಾಟಿ ಬಂದಿರ್ತಕ್ಕಂಥದ್ದು ಈ ಮಾನವತೆ. 84 ಲಕ್ಷ ಜೀವರಾಶಿಗಳಲ್ಲಿ ಅನಂತ ಕೋಟಿ ಜನ್ಮಗಳನ್ನ ದಾಟಿ ಬಂದಿರ್ತಕ್ಕಂಥದ್ದು. ಬರೀ 84 ಲಕ್ಷ ಅಲ್ಲ, ಅನಂತ ಕೋಟಿ ಜನ್ಮಗಳನ್ನ ದಾಟಿ ಈ ದೇಹವನ್ನ ಧಾರಣೆ ಮಾಡಿಕೊಂಡು ಆ ಪರಮಾತ್ಮ ಈ ಜೀವನ ಬಂದಿದ್ದಾನೆ. ಇಲ್ಲಿ ಜೀವನು ಕೇವಲ ಜೀವನಲ್ಲ, ಅವನು ದೈವತ್ವದ ಕಡೆಗೆ ಹೋದ್ರೆ ಆಗ ಅವನೇ ದೇವನು. ದೇವನಿಗೂ ಜೀವನಿಗೂ ಯಾವುದೇ ಭಿನ್ನತೆ ಇಲ್ಲ. ಇದನ್ನ ತಿಳಿಯುವುದೇ ಯೋಗ. ಮತ್ತೆ ಮನುಷ್ಯ ತನ್ನ ಆಂತರಿಕ ಮತ್ತು ಬಾಹ್ಯ ಪ್ರವೃತ್ತಿಯನ್ನ ಸಂಸ್ಕಾರಗೊಳಿಸಿದ ನಂತರ ಇವನಲ್ಲಿ ಅಡಗಿರ್ತಕ್ಕಂಥ ದೈವತ್ವ ಅವನಿಗೆ ಗೋಚರವಾಗುತ್ತೆ. ತನ್ನ ಆಂತರಿಕ ಮತ್ತು ಬಾಹ್ಯವಾಗಿ ನಡವಳಿಕೆಗಳನ್ನ ತಿದ್ದುಕೊಳ್ಳದೆ ಹೋದಾಗ ಅವನು ಕೇವಲ ಮನುಷ್ಯನಾಗಿ ಉಳ್ಕೊಳ್ತಾನೆ. ನಮ್ಮ ಕಣ್ಣಿಗೆ ಸಾಕಷ್ಟು ಜನ ನಮ್ಮ ಮುಂದೆ ಬಂದು ಹೋಗಿದ್ದಾರೆ. ನಮ್ಮ ಹಿಂದೆ ಯಾರು ಕಬೀರದಾಸರಿರ್ಬೋದು, ಸರ್ವಜ್ಞ ಕವಿಗಳಿರ್ಬೋದು, ಪುರಂದರದಾಸರಿರ್ಬೋದು, ಮತ್ತೆ ಶಿಶುನಾಳ್ ಶರೀಫ್ ಇರ್ಬೋದು, ಕನಕದಾಸರಿರ್ಬೋದು, ಹೀಗೆ ಅನೇಕ ಮಂದಿ ಸಂತರು ನಮಗೆ ನಮ್ಮ ಕಣ್ ಮುಂದೆ ಬಂದು ಹೋಗಿದ್ದಾರೆ. ಅವರೆಲ್ಲರೂ ಮಾನವರಾಗಿಯೇ ಹುಟ್ಟಿದ್ರು, ಆದ್ರೆ ದೇವ ಮಾನವರಾಗಿ ಉಳ್ಕೊಂಡು. ಗುರು ರಾಘವೇಂದ್ರ ಸ್ವಾಮಿಗಳು ಕೂಡ ಮಾನವರಾಗಿಯೇ ಹುಟ್ಟಿ ಬಂದ್ರು ಈ ಜಗತ್ತಿನಲ್ಲಿ, ಆದ್ರೆ ಅವರೆಲ್ಲರೂ ದೇವ ಮಾನವರಾಗಿ ಹೋದ್ರು. ಈಗ ಅವರನ್ನ ದೇವ ಮಾನವ ಅಂತ ಹೇಳೋದಿಲ್ಲ, ಸಾಕ್ಷಾತ್ ಭಗವಂತ ಅಂತೇಳಿ ಅವರಿಗೆ ನಾವು ಪೂಜೆಯನ್ನ ಮಾಡ್ತೀವಿ. ಅಂದ್ರೆ ಅವರಲ್ಲಿರ್ತಕ್ಕಂಥ ದೈವತ್ವ ನಮ್ಮಲ್ಲಿ ಇಲ್ವೇ? ಇದ್ದಾನೆ. ಆ ದೈವತ್ವವನ್ನ ಕಂಡುಕೊಳ್ಳೋದೇ ಯೋಗ.
ಆ ದೈವತ್ವವನ್ನು ಕಂಡುಕೊಳ್ಳೋದೇ ಮನುಷ್ಯನ ಪರಮ ಉದ್ದೇಶ. ಹೀಗೆ ಜೀವನದ ಎಲ್ಲ ಪ್ರಯತ್ನಗಳ ಯಶಸ್ಸಿಗೆ ಬೇಕಾಗಿರ್ತಕ್ಕಂಥದ್ದು ಮಾನಸಿಕ ಸಂಸ್ಕಾರ. ನಮ್ಮ ಮನಸ್ಸಿಗೆ ಶುದ್ಧವಾದ ಸಂಸ್ಕಾರ ಬೇಕು. ಯಾಕೆಂದ್ರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳ್ತಾರೆ. ನಮ್ಮ ಹುಟ್ಟು ಸಾವುಗಳಿಗೆ, ನಾವು ಇವತ್ತು ದಿನ ಈ ಕ್ಷಣದಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಸುಖ ದುಃಖ ನೋವು ನಲಿವು ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದೇ ಈ ಮನಸ್ಸು. ಯೋಗ ಮಾಡ್ತಕ್ಕಂಥದ್ದು ಮನಸ್ಸು, ಉಪದೇಶ ಮಾಡ್ತಕ್ಕಂಥದ್ದು ಮನಸ್ಸು. ಇಲ್ಲಿ ಎಲ್ಲ ವಿಚಾರಗಳು, ಎಲ್ಲ ಬೌದ್ಧಿಕ ಚಟುವಟಿಕೆಗಳು ಎಲ್ಲವನ್ನ ಕೇಳ್ತಾ ಇರ್ತಕ್ಕಂಥದ್ದು ಮನಸ್ಸು, ಎಲ್ಲವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ಮನಸ್ಸೇ ಹೊರತು ಈ ದೇಹವಲ್ಲ. ಯಾಕಂದ್ರೆ ಈ ದೇಹ ಜಡ ಶರೀರ. ಈ ಜಡ ಶರೀರದಲ್ಲಿ ಇರ್ತಕ್ಕಂತಹ ಮನಸ್ಸು ಏನಿದೆ ಅದಕ್ಕೆ ಎಲ್ಲ ಸಂಸ್ಕಾರಗಳನ್ನು ಕೊಡಬೇಕಾಗಿರುತ್ತೆ. ಆದ್ರಿಂದ ಈ ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರದಲ್ಲಿ ಕೊಟ್ಟಿರ್ತಕ್ಕಂತಹ ಅಷ್ಟಾಂಗ ಯೋಗ 8 ಮಾರ್ಗಗಳನ್ನ ನಮಗೆ ಕೊಟ್ಟಿದ್ದಾರೆ. ಈ 8 ಮಾರ್ಗಗಳನ್ನ, 8 ಹಂತಗಳನ್ನ ನಾವು ಸಂಪೂರ್ಣವಾಗಿ ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಿದ್ರೆ ಆಗ ನಮಗೆ ಕೈವಲ್ಯ ದೂರ ಏನಿಲ್ಲ. ಆದ್ರಿಂದ ಆತ್ಮೀಯರೇ, ಈ ಅಷ್ಟಾಂಗ ಯೋಗದ ಬಗ್ಗೆ ಕೇವಲ ನಾನಿವತ್ತು ಈಗ ಬರೀ ಪೀಠಿಕೆಯನ್ನಷ್ಟೇ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ನಾವು ಅಷ್ಟಾಂಗ ಯೋಗದಲ್ಲಿ 8 ಅಂಗಗಳು ಯಾವ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮತ್ತೊಮ್ಮೆ ಹೇಳ್ತೇನೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು 8 ಅಂಗಗಳು. ಈ 8 ಅಂಗಗಳನ್ನ ನಾವು ಕ್ರಮವಾಗಿ ಸಾಧಿಸಿದ್ದೇ ಆದರೆ ನಿಜವಾಗಿ ನಾವು ದೇವಮಾನವರಾಗ್ತೀವಿ, ಸಾಕ್ಷಾತ್ ಪರಮಾತ್ಮನೇ ಆಗ್ತೀವಿ. ಹೇಗೆ ಸಮುದ್ರದಲ್ಲಿ ಆವಿಯಾಗಿ ಮೋಡವಾಗಿ ಮತ್ತೆ ಮಳೆಯಾಗಿ ಸುರಿದು ಆ ಮಳೆಯ ನೀರು ಹರಿದು ನದಿಗೆ ಸೇರಿ ನದಿ ಮತ್ತೆ ಸಮುದ್ರದಲ್ಲಿ ಲೀನವಾದಂತೆ ನಾವು ಕೂಡ ಏನು ಪರಮಾತ್ಮನಿಂದ ಬಂದಿರತಕ್ಕಂತ ಆತ್ಮನನ್ನ ಪರಮಾತ್ಮನಲ್ಲಿ ಲೀನಗೊಳಿಸ್ಬೇಕು ಅಂತಂದ್ರೆ ಇಷ್ಟೂ ಸಾಧನೆಯನ್ನ ಮಾಡಬೇಕು. 8 ಅಂಗಗಳಲ್ಲಿರ್ತಕ್ಕಂಥ ಸಾಧನೆಯನ್ನ ಮಾಡಿದಾಗ ಖಂಡಿತವಾಗಿ ನಾವು ಕೂಡ ಆ ಭಗವಂತನಲ್ಲಿ ಲೀನವಾಗೋದಕ್ಕೆ ಯಾವುದೇ ಕಷ್ಟವೂ ಇಲ್ಲ. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಯಮ ಬಿಟ್ಬಿಟ್ಟಿದ್ದೀವಿ, ನಿಯಮವನ್ನ ಬಿಟ್ಬಿಟ್ಟಿದ್ದೀವಿ, ಏಕ್ದಮ್ 3ನೇ ಹಂತಕ್ಕೆ ಜಿಗಿದ್ಬಿಟ್ಟಿದ್ದೀವಿ. ಆಸನಾಭ್ಯಾಸ ಮಾಡ್ತಾ ಇದ್ದೀವಿ ಅಂತ. ಯಾಕಪ್ಪ ಅಂತ ಹೇಳಿದ್ರೆ ಈ ದೇಹವನ್ನ ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು, ದೇಹದ ಸೌಂದರ್ಯವನ್ನ ಕಾಪಾಡಬೇಕು, ದೇಹದ ಆರೋಗ್ಯವನ್ನ ಕಾಪಾಡಬೇಕು. ದೇಹವನ್ನ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಐಶ್ವರ್ಯ ಸುಖ ಸಂಪತ್ತು ಏನು ಭಗವಂತ ಕೊಟ್ಟಿದ್ದಾನೆ ಇದನ್ನೆಲ್ಲವನ್ನ ನಾವು ಸಮರ್ಪಕವಾಗಿ ಆನಂದಿಸಬಹುದು ಅಂತಕ್ಕಂಥ ಕೇವಲ ಏನು ಬಹಳ ಕ್ಷಣಿಕವಾದಂತಹ ಸುಖವನ್ನ ಅನುಭವಿಸೋದಕ್ಕೋಸ್ಕರ ಅಷ್ಟೇ ಅಸಂಕುಚಿತ ಮನೋಭಾವದಲ್ಲಿ ನಾವು ಸೇರ್ಕೊಂಡು ಕೇವಲ ಯಮ ಏನು ಯೋಗ ಅಂತಂದ್ರೆ ಆಸನಾಭ್ಯಾಸವನ್ನ ಮಾಡ್ತಾ ಇದ್ವಿ. ಆಸನದ ಆಗ್ತಿದ್ದಾಗೆ ಸ್ವಲ್ಪ ಪ್ರಾಣಾಯಾಮ ಅಂತ ಮಾಡ್ತೀವಿ, ಸ್ವಲ್ಪ ಪ್ರಾಣಾಯಾಮ ಮಾಡ್ತಿದ್ದಾಗೆ ಧ್ಯಾನ ಅಂತ ಹೋಗ್ತೀವಿ. ಕೇವಲ ಇದು ಶರೀರ ಮತ್ತು ಮನಸ್ಸು ಬರೀ ಇದಿಷ್ಟಕ್ಕೆ ಆಗ್ಲಿಲ್ಲ. ಧಾರಣ, ಧ್ಯಾನ, ಸಮಾಧಿ, ಪ್ರತ್ಯಾಹಾರ, ಯಮ, ನಿಯಮ. ಇಲ್ಲಿ ಮೊಟ್ಟ ಮೊದಲನೇ ಹಂತವೇ ಯಮ ಮತ್ತು ನಿಯಮ. ಇವುಗಳನ್ನ ಅನುಸರಿಸದೇನೆ, ಇವುಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನಾವು ಸಾಧನೆ ಮಾಡದೆ ನಾವು ಕೇವಲ ಏಕ್ದಮ್ 3ನೇ ಹಂತಕ್ಕೆ ಜಿಗ್ದಿದ್ದೀವಿ. ಆಮೇಲೆ 4ನೇ ಹಂತಕ್ಕೆ ಹೋಗ್ತೀವಿ. ಪ್ರಾಣಾಯಾಮ ಆದ್ಮೇಲೆ ಪ್ರತ್ಯಾಹಾರ ಬಿಟ್ಬಿಡ್ತೀವಿ, ಧಾರಣೆಯನ್ನು ಬಿಟ್ಬಿಡ್ತೀವಿ,
ಧ್ಯಾನಕ್ಕೆ ಹೋಗ್ತೀವಿ, ಸಮಾಧಿ ಸ್ಥಿತಿ ಅಂತಿಮದಲ್ಲೇ. ನಾವು ಈ ದೇಹವನ್ನು ಬಿಟ್ಟು ಆಚೆ ಹೋದ್ಮೇಲೆ ತಗೊಂಡು ಸಮಾಧಿ ಒಳಗಡೆ ಹಾಕುತ್ತಾರಲ್ಲ ಮಣ್ಣೊಳಗಡೆಗೆ, ಇದನ್ನೇ ಸಮಾಧಿ ಅಂತ ತಿಳ್ಕೊಂಡ್ಬಿಟ್ಟು ಅಷ್ಟರಲ್ಲೇ ಸ್ಥಿರವಾಗಿ ನಿಂತ್ಬಿಟ್ಟಿದ್ವಿ. ಅದಲ್ಲ, ಮೊಟ್ಟ ಮೊದಲನೇದಾಗಿ ನಾವು ಅನುಸರಿಸಬೇಕಾಗಿರ್ತಕ್ಕಂಥದ್ದು ಯಮ ಮತ್ತು ನಿಯಮ. ಯಮದಲ್ಲಿ ಏನು ವಿಚಾರವನ್ನು ಹೇಳ್ತಾ ಇದ್ದಾರೆ, ನಿಯಮದಲ್ಲಿ ಏನು ವಿಚಾರ ಹೇಳ್ತಾ ಇದ್ದಾರೆ, ಇವುಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಅನುಶಾಸನ, ಇದು ಅನುಪಾಲನೆ ಮಾಡಿದಾಗ ಮಾತ್ರ ನಾವು ನಿಜವಾಗಿ ನಾವು ಯೋಗಿಗಳಾಗೋದಕ್ಕೆ ಸಾಧ್ಯ. ಯಮದಲ್ಲಿ ಏನ್ ಹೇಳ್ತಾರೆ, ಮುಖ್ಯವಾಗಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಅಂದ್ರೆ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥದ್ದು. ಇದು ಸಾಮಾಜಿಕ ಶಿಸ್ತು ಮತ್ತು ಸಾಮಾಜಿಕ ಅನುಶಾಸನ ಅಂತ ಹೇಳ್ತೀವಿ. ಯಾವುದನ್ನ? ಯಮವನ್ನ. ಇಲ್ಲಿ ಮುಖ್ಯವಾಗಿ ಅತಿ ಮುಖ್ಯವಾಗಿ 5 ಅಂಶಗಳನ್ನ ನಾವು ತಗೊಳ್ತೀವಿ. ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಮತ್ತೊಮ್ಮೆ ಹೇಳ್ತೇನೆ, ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಹೀಗೆ 5 ಅಂಶಗಳಿದ್ದಾವೆ. ಯಾವುದರಲ್ಲಿ? ಯಮದಲ್ಲಿ. ಈಗ ಒಂದೊಂದನ್ನೇ ನೋಡೋದಾದ್ರೆ, ಅಹಿಂಸೆ ಹೇಳ್ತಾರೆ, ಅಹಿಂಸೋ ಪರಮೋ ಧರ್ಮ. ಅಹಿಂಸೆಯನ್ನ ಅಂದ್ರೇನು? ಬೇರೆಯವರಿಗೆ, ಅದು ಪ್ರಾಣಿಗಳಿಗಿರ್ಬೋದು, ಪಕ್ಷಿಗಳಿಗಿರ್ಬೋದು, ಯಾವುದಕ್ಕೂ ಹಿಂಸೆಯನ್ನು ಕೊಡದೇ ಇರೋದೇ ಅಹಿಂಸೆ. ಇಲ್ಲಿ ಎಲ್ಲಾ ಕಾಲದಲ್ಲಿಯೂ, ಎಲ್ಲಾ ರೀತಿಯಲ್ಲಿಯೂ, ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಪಕ್ಷಿಗಳಲ್ಲಿ, ಎಲ್ಲರ ಜೊತೆಯಲ್ಲಿಯೂ ವೈರತ್ವವನ್ನ ಬಿಟ್ಟು ಪ್ರೀತಿ ಪ್ರೇಮದಿಂದ ವರ್ತಿಸೋದನ್ನ ನಾವು ಅಹಿಂಸೆ ಅಂತ ಹೇಳ್ತೀವಿ. ಯಾರಿಗೂ ಯಾವುದೇ ರೀತಿಯಲ್ಲೂ ನಾವು ಮೋಸವನ್ನ ಮಾಡದೇ ಇರುವಂತದ್ದು, ಹಿಂಸೆಯನ್ನ ಮಾಡದೇ ಇರ್ತಕ್ಕಂಥದ್ದು, ಕಾಯ ವಾಚ ಮನಸ ಅಂತ ಹೇಳ್ತೀವಿ. ಶಾರೀರಿಕವಾಗಿ ಮತ್ತೆ ನಮ್ಮ ಬಾಯಿಂದ ಬರ್ತಕ್ಕಂತಹ ಮಾತುಗಳಿಂದಾಗ್ಲಿ, ಅಥವಾ ಮನಸ್ಸಿಗೆ ನೋವನ್ನ ಉಂಟು ಮಾಡೋದಾಗಿರ್ಬೋದು, ಹೀಗೆ 3 ವಿಧದಲ್ಲಿಯೂ ಕೂಡ ಯಾವುದೇ ರೀತಿಯ ನೋವನ್ನ ಕೊಡದೇ ಇರತಕ್ಕಂಥದ್ದು ಅಹಿಂಸೆ. ನಮ್ಮಲ್ಲಿ ಬಹಳಷ್ಟು ಜನ ತಮ್ಮ ಆಹಾರಕ್ಕೋಸ್ಕರ ಪ್ರಾಣಿಗಳನ್ನು ಕೊಂದು ಅದರ ಮಾಂಸವನ್ನ ಭಕ್ಷಣೆ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಬದುಕುವ ಹಕ್ಕಿದೆ. ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮನೇ ಅಡಗಿದ್ದಾನೆ, ಬೇರೆ ಯಾರು ಅಲ್ಲ. ಅಣುರೇಣು ತೃಣ ಕಾಷ್ಟಗಳಲ್ಲಿಯೂ ಅಡಗಿರ್ತಕ್ಕಂಥದ್ದು ಆ ಪರಮಾತ್ಮ. ಹೀಗಿರುವಾಗ ಒಂದು ಜೀವಿಯನ್ನು ಕೊಂದು ಆ ಜೀವಿಯ ದೇಹದ ಮಾಂಸವನ್ನ ಮತ್ತೊಬ್ಬ ಭಕ್ಷಣೆ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಇಲ್ಲಿ ಒಂದು ಜೀವಿಯನ್ನು ಕೊಲ್ಲುವ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಜೀವಿಯ ದೇಹವನ್ನು ಕೊಲ್ಲುವ ಸಂದರ್ಭದಲ್ಲಿ ಅದಕ್ಕೆ ಆಗ್ತಕ್ಕಂತ ಹಿಂಸೆ, ನೋವನ್ನ ಅದು ಸಹಿಸಿಕೊಳ್ಳಲಾರದೆ, ಅದು ತನ್ನೊಳಗಡೆ ಇರ್ತಕ್ಕಂತ ದುಃಖ ಮತ್ತೆ ಏನು ಆಕ್ರೋಶ, ನೋವು, ಬಾಧೆಯನ್ನ ಅದು ವ್ಯಕ್ತಪಡಿಸೋದಕ್ಕಾಗದೆ ಅರಚಾಡಿ ಕಿರ್ಚಾಡ್ಕೊಂಡು ಅದು ಎಲ್ಲವನ್ನ ನುಂಗುತ್ತೆ, ಸಹಿಸಿಕೊಳ್ಳುತ್ತೆ. ಆ ನೋವು ಮತ್ತು ಆಕ್ರೋಶ ಎಲ್ಲವೂ ಕೂಡ ಆ ದೇಹದ ಮಾಂಸದ ಆ ಒಂದು ಜೀವಕೋಶಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಆ ಮಾಂಸವನ್ನ ಮನುಷ್ಯ ಭಕ್ಷಣೆ ಮಾಡಿದಾಗ ಆ ಮನುಷ್ಯನ ದೇಹಕ್ಕೆ ಈ ಟಾಕ್ಸಿನ್ ಎಲ್ಲ ಹೋಗಿ ಸೇರ್ಕೊಂಡು ಆ ಮನುಷ್ಯನ ದೇಹದಲ್ಲಿ ಮಾನಸಿಕವಾಗಿ, ಬೌದ್ಧಿಕವಾಗಿ, ಎಲ್ಲ ರೀತಿ, ಶಾರೀರಿಕವಾಗಿ ಎಲ್ಲಾ ರೀತಿಯಿಂದಲೂ ಅವನಲ್ಲಿ ಇರ್ತಕ್ಕಂತಹ ಸಾತ್ವಿಕ ಗುಣವನ್ನು ಹೋಗಲಾಡಿಸಿ
ತಾಮಸಿಕ ಮತ್ತು ರಾಜಸಿಕ ಗುಣಗಳನ್ನ ಹೆಚ್ಚು ಮಾಡ್ತಾ ಹೋಗುದು. ಅದಕ್ಕೆ ನಮ್ಮ ಷಡ್ ದರ್ಶನಗಳಲ್ಲಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಇದನ್ನ ಮಾಡಬೇಡಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದೇ ತುಂಬಾ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಇಲ್ಲಿ ಕೇವಲ ಸಸ್ಯಾಹಾರಿಯಾದ ಮಾತ್ರಕ್ಕೆ ನಾನು ಅಹಿಂಸೆಯಲ್ಲಿದ್ದೀನಿ, ನಾನು ಯಾರಿಗೂ ಹಿಂಸೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಹಿಂಸೆ ಅಂತಕ್ಕಂಥದ್ದು ಕೇವಲ ಶಾರೀರಿಕವಾದದ್ದು ಮಾತ್ರವಲ್ಲ, ಅದು ಮಾನಸಿಕವಾಗಿಯೂ ಇರ್ತಕ್ಕಂಥದ್ದು ಕೂಡ. ಕೇವಲ ಅದು ಅಹಿಂಸೆ ಅಂತಕ್ಕಂಥದ್ದು ಆಹಾರಕ್ಕೆ ಮಾತ್ರ ಸಂಬಂಧಿಸಿದ್ದಲ್ಲ. ಇಲ್ಲಿ ಅದಕ್ಕೆ ಹೇಳ್ತಾರೆ ಒಂದ್ ಕಡೆ ಒಂದು ಉದಾಹರಣೆಯನ್ನ, ಹಿಂಸೆ ಅಂತಕ್ಕಂಥದ್ದು ಮಾನವನಲ್ಲಿ ಅಡಗಿದೆಯೇ ಹೊರತು ಅವನು ಹಿಡ್ಕೊಂಡಿರ್ತಕ್ಕಂಥ ಕತ್ತಿಯಿಂದಲ್ಲ. ಕತ್ತಿಯಿಂದ ಹಣ್ಣನ್ನು ಕತ್ತರಿಸಬಹುದು, ವ್ಯಕ್ತಿಯ ಜೀವವನ್ನು ಶರೀರವನ್ನು ಕತ್ತರಿಸಬಹುದು. ಅಂದ್ರೆ ಈ ಏನು ಹಿಂಸೆ ಅಂತಕ್ಕಂಥದ್ದು ಎಲ್ಲಡಗಿದೆ? ಅವನ ಮನಸ್ಸಿನಲ್ಲಿ ಅಡಗಿದೆ. ಅವನ ಮನಸ್ಸಿನಲ್ಲಿ ಅಡಗಿರ್ತಕ್ಕಂತಹ ಹಿಂಸೆ ಅದು ಅವನ ದೇಹದ ಮೂಲಕ ಹರಿದು, ಆ ಕತ್ತಿಯ ಮೂಲಕ ಹರಿದು ಆ ದೇಹವನ್ನ ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರಿಂದ ಇಲ್ಲಿ ನಾವು ಅಹಿಂಸಾ ಪರಮೋ ಧರ್ಮ, ಅಹಿಂಸೆಯನ್ನು ಸಾಧ್ಯವಾದಷ್ಟು ತಡೆಗಟ್ಟಬೇಕು. ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು, ಬೌದ್ಧಿಕವಾಗಿರ್ಬೋದು, ಯಾರಿಗೂ ಹಿಂಸೆಯನ್ನು ಮಾಡದೇ ಇರೋದೇ ಅಹಿಂಸೆ. ಇಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ಕೂರ್ಮ ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಕರ್ಮಣ ಮನಸ ವಾಚ ಸರ್ವಭೂತೇಶು ಸರ್ವದಾ. ನಾವು ಮಾಡ್ತಕ್ಕಂಥ ಕೆಲಸ ಅದು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಬಳಸ್ತಕ್ಕಂಥ ಶಬ್ದಗಳಲ್ಲಿರ್ಬೋದು. ಕೇವಲ ಈ ಶಬ್ದಗಳಲ್ಲಿ ಕೊಡ್ತಕ್ಕಂತಹ ಹಿಂಸೆ ಕತ್ತರಿಸೋದಕ್ಕಿಂತಲೂ ಬಹಳ ಹರಿತವಾದದ್ದು. ಒಬ್ಬ ವ್ಯಕ್ತಿಯನ್ನ ಅವನ ಉತ್ತಮ ನಡವಳಿಕೆಗಳನ್ನ, ಅವನ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನ ಪ್ರಶಂಸೆ ಮಾಡೋದ್ರ ಮೂಲಕ ಅವನಲ್ಲಿ ಉತ್ತಮವಾದಂತಹ ಒಂದು ಸಮಾಧಾನವನ್ನ, ಶಾಂತಿಯನ್ನ ಕೊಡ್ಬೋದು. ಅದು ಬಿಟ್ಟು ಅವನಿಗೆ ಬಿರುನುಡಿಗಳಿಂದ, ಕೆಟ್ಟ ಶಬ್ದಗಳಿಂದ ಬೈಯುವಂತದ್ದು ಕೂಡ, ನೋವನ್ನು ಕೊಡುವಂತದ್ದು ಕೂಡ ಹಿಂಸೆನೆ. ಆದ್ರಿಂದ ಇಲ್ಲಿ ನಾವು ನಿಜವಾಗಿ ಯೋಗವನ್ನ ಮಾಡ್ತಾ ಇದ್ದೀವಿ, ಯೋಗಿಗಳಾಗ್ತಾ ಇದ್ದೀವಿ, ಧ್ಯಾನದ ಮೂಲಕ ನಾವು ಜ್ಞಾನವನ್ನ ಪಡೆದು ಮೋಕ್ಷವನ್ನ ಸಾಧಿಸ್ತಾ ಇದ್ದೀವಿ ಅನ್ಬೇಕಾದ್ರೆ ಮನುಷ್ಯ ಯಾವುದೇ ಕಾರಣಕ್ಕೂ ಕಾಯ ವಾಚ ಮನಸ ಯಾರಿಗೂ ಯಾವುದೇ ರೀತಿಯ ಹಿಂಸೆಯನ್ನು ಕೊಡದೇ ಇದ್ರೆ ಅದು ನಿಜವಾಗಿ ಉತ್ತಮವಾದಂತಹ ಮಾರ್ಗವಾಗಿದೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಒಂದು ಗ್ರಂಥದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಸ್ಪಷ್ಟವಾಗಿ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿ ಸತ್ಯ ಮತ್ತು ಅಹಿಂಸೆಯಿಂದ ಜೀವನವನ್ನ ಮಾಡ್ತಾನೋ ಅವನು ಯಾವ ದೇವಸ್ಥಾನಕ್ಕೂ ಹೋಗ್ಬೇಕಾಗಿಲ್ಲ, ಯಾವ ಪುರಾಣಗಳ ಕಥೆಯನ್ನು ಕೇಳಬೇಕಾಗಿಲ್ಲ, ಯಾವ ದೇವರನ್ನು ಪೂಜೆ ಮಾಡ್ಬೇಕಾಗಿಲ್ಲ. ಅವನು ನೇರವಾಗಿ ಭಗವಂತನಲ್ಲಿ ಐಕ್ಯವಾಗ್ತಾನೆ. ಆದ್ರಿಂದ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ, ಯೋಗ ಅಂತ ಹೇಳಿದ್ರೆ ಕೇವಲ ಆಸನ ಮಾತ್ರವಲ್ಲ, ಅದು ಅಹಿಂಸಾ ಪರಮೋ ಧರ್ಮ ಅಂತ ಏನ್ ಹೇಳ್ತಾ ಇದೆ. ಈ ಅಹಿಂಸೆಯನ್ನ ಯಾರಿಗೂ ಕೂಡ ಹಿಂಸೆಯನ್ನ ಮಾಡದೆ ಅಹಿಂಸೆಯನ್ನ ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಉದ್ಧಾರಕ್ಕೆ ಉತ್ತಮವಾದಂತಹ ಪ್ರಪ್ರಥಮವಾದಂತಹ ಮೆಟ್ಟಿಲು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಎರಡನೆಯದಾಗಿ ಸತ್ಯ. ಇಲ್ಲಿ ನಮ್ಗೆಲ್ಲ ಒಂದು ಮಾತು ಗೊತ್ತು, ಸತ್ಯಂ ಶಿವಂ ಸುಂದರಂ ಅಂತ. ಅಂದ್ರೆ ಈ ಸತ್ಯ ಅಂತಕ್ಕಂಥದ್ದು ಬೇರಲ್ಲ, ಅದೇ ದೇವರು.
ದೇವರೊಂದೇ ಸತ್ಯ. ಅದನ್ನೇ ಹೇಳ್ತಾರೆ ವೇದಗಳಲ್ಲಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಅಂದ್ರೆ ಶಿವ, ಆ ಪರಮಾತ್ಮ ಒಂದೇ ಸತ್ಯವಾದದ್ದು, ಮಿಕ್ಕದೆಲ್ಲವೂ ಮಿಥ್ಯವಾದದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ದೇಹ ಕಾಣಿಸ್ತಾ ಇದು ಸತ್ಯ ಅಂತ ಅನ್ಕೋಬಹುದು. ಈ ಕಟ್ಟಡ, ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಭವ್ಯ ಬಂಗಲೆಗಳು, ಮತ್ತೆ ನಾವು ನೋಡ್ತಾ ಇರ್ತಕ್ಕಂಥ ಒಡವೆಗಳು, ವಸ್ತ್ರಗಳು, ಇವೆಲ್ಲವೂ ಸತ್ಯ ಅಂತ ತಿಳ್ಕೋಬಹುದು. ಆದ್ರೆ ಇದ್ಯಾವುದು ಸತ್ಯವಲ್ಲ. ಇವು ನಮ್ ಕೈಗೆ ಬಂದಾಗ ಸಂತೋಷವನ್ನ ಕೊಡ್ತವೆ, ನಮ್ಮಿಂದ ದೂರವಾದಾಗ ದುಃಖವನ್ನ ಕೊಡ್ತವೆ. ಆದ್ರಿಂದ ಇವ್ಯಾವುದು ಸತ್ಯವಲ್ಲ, ಇವೆಲ್ಲವೂ ಅಸತ್ಯವಾದವುಗಳು ಅಂತಕ್ಕಂಥದನ್ನ ತಿಳ್ಕೊಳ್ಳೋದೇ ಸತ್ಯ. ಇಲ್ಲಿ ಸತ್ಯ ಅಂತಂದ್ರೆ ಮಾತು ಮತ್ತು ಮನಸ್ಸು ಎರಡರಲ್ಲೂ ಇರ್ತಕ್ಕಂಥ ಯಥಾರ್ಥತೆ. ನಾನು ಆಡ್ತಕ್ಕಂಥದ್ದೇ ಒಂದು, ನಾನ್ ಮಾಡ್ತಕ್ಕಂಥದ್ದೇ ಒಂದು ಅಂತಂದಾಗ, ಆ ಮಾತಿನ ಹಿಂದೆ ಇರ್ತಕ್ಕಂಥ ಸತ್ಯವೇ ಬೇರೆ ಅಂತಂದಾಗ, ಅರ್ಥ ಬೇರೆ ಆದಾಗ ಅದು ಸತ್ಯ ಆಗೋದಿಲ್ಲ, ಅದು ಶುದ್ಧ ಸುಳ್ಳಾಗುತ್ತೆ. ಸತ್ಯ ಅಂತಕ್ಕಂಥದ್ದು ನೀತಿ ಅಥವಾ ನಡತೆಯ ಅತಿ ಮುಖ್ಯವಾದಂತಹ ಒಂದು ನಿಬಂಧನೆ. ಜೀವನದಲ್ಲಿ ನಾವೆಲ್ಲರೂ ಹಾಕೋಬೇಕಾಗಿರ್ತಕ್ಕಂಥ ನಿಬಂಧನೆ ಇದು. ಬೇರೆಯವರಿಗೆ ತನ್ನ ತಿಳುವಳಿಕೆಗಳನ್ನ ತಿಳಿಸುವಾಗ, ತಲುಪಿಸೋದಕ್ಕೆ ಯಾವ ಶಬ್ದವನ್ನ ಬಳಸ್ತೀವಿ, ಯಾವ ಮಾತುಗಳನ್ನ ಬಳಸ್ತೀವಿ, ಅದು ಮೋಸ ಮಾಡುವಂತದ್ದಾಗಿರ್ಬಾರ್ದು. ಅದಕ್ಕೆ ಹೇಳ್ತಾರೆ, ಪ್ರತ್ಯಕ್ಷ, ಅನುಮಾನ, ಆಗಮಗಳಿಂದ ಅರಿತದ್ದನ್ನು ಇತರರಿಗೆ ತಿಳಿಸುವಾಗ ಮಾತು ಮತ್ತು ಮನಸ್ಸು ಒಂದಾಗುವಂತೆ, ಅಂದರೆ ನನ್ನ ನಡೆ ಮತ್ತು ನನ್ನ ನುಡಿ ಎರಡು ಒಂದಾಗುವಂತೆ ಯಥಾವತ್ತಾಗಿ ತಿಳಿಸುವುದೇ ಸತ್ಯ. ಬಹಳಷ್ಟು ಜನ ನಾವು ಇವತ್ತು ನೋಡ್ತಾ ಇದ್ದೀವಿ, ಒಬ್ಬ ಒಂದು ಶಾಸ್ತ್ರದ ಬಗ್ಗೆ ಹೇಳುವ ಮಾತು ಇನ್ನೊಬ್ಬ ಒಪ್ಕೊಳ್ಳೋದಿಲ್ಲ. ಇಲ್ಲ, ಅವ್ರು ಹೇಳ್ತಾ ಇರೋದು ಸುಳ್ಳು, ಅದು ಹೀಗಲ್ಲ ಹೀಗೆ ಅಂತ ಹೇಳ್ತಾರೆ. ಒಂದೊಂದು ಚಾನೆಲ್ ನಲ್ಲಿ ಬರ್ತಕ್ಕಂಥವ್ರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಒಬ್ರು ಹೇಳೋದಕ್ಕೂ ಇನ್ನೊಬ್ರು ಹೇಳೋದಕ್ಕೂ ಹೋಲಿಕೆನೇ ಇಲ್ಲ ಇಲ್ಲಿ. ಸೊ ಹೀಗಾಗಿ ಸತ್ಯ ಅಂತಕ್ಕಂಥದ್ದು ಅದು ಯಾರು ಎಲ್ಲಿ ಹೇಳಿದ್ರು ಅದಾಗೇ ಇರ್ಬೇಕು. ಎರಡೆರಡ್ಲಿ ನಾಲ್ಕು, ಅದು ಇಂಡಿಯಾದಲ್ಲೂ ಎರಡೆರಡ್ಲಿ ನಾಲ್ಕೆ, ಅಮೆರಿಕದಲ್ಲಿ ಹೋಗಿ ಹೇಳಿದ್ರು ಎರಡೆರಡ್ಲಿ ನಾಲ್ಕೆ, ಆಫ್ರಿಕಾದಲ್ಲಿ ಹೇಳಿದ್ರು ಎರಡೆರಡ್ಲಿ ನಾಲ್ಕೆ, ಎರಡೆರಡ್ಲಿ 6 ಆಗೋದೇ ಇಲ್ಲ, ಎರಡೆರಡ್ಲಿ 5 ಆಗೋದೇ ಇಲ್ಲ. ಹಾಗೆ ಸತ್ಯ ಅಂತಕ್ಕಂಥದ್ದು ಎಲ್ಲಿ ಹೇಳಿದ್ರು, ಯಾವ ಧರ್ಮ ಹೇಳಿದ್ರು ಅದು ಒಂದೇ ಆಗಿರ್ಬೇಕು. ಹಾಗಿದ್ದಾಗ ಮಾತ್ರ ಅದು ಸತ್ಯವಾಗುತ್ತೆ. ಆದ್ರಿಂದ ನಮ್ಮ ಮಾತು ಇತರರಿಗೆ ಉಪಕಾರವನ್ನ ಮಾಡೋ ಹಾಗಿರ್ಬೇಕು. ನಾನು ಆಡ್ತಕ್ಕಂಥ ಮಾತು ಕೇಳುಗರಿಗೆ ಹಿತವನ್ನ ಉಂಟು ಮಾಡಬೇಕು ಮತ್ತು ಉಪಕಾರವನ್ನ ಮಾಡುವಂತೆ ಇರ್ಬೇಕು, ನೋವನ್ನ ಕೊಡುವಂತೆ ಇರಬಾರದು. ಮಾತಿನ ಆ ಹರಿತ ಇದೆಯಲ್ಲ, ಅದು ಬಹಳ ಹರಿತವಾಗಿರ್ತಕ್ಕಂಥದ್ದು. ಯಾವುದರಿಂದ ಬೇಕಾದ್ರೂ ತಪ್ಪಿಸ್ಕೋಬಹುದು. ಈ ಮಾತಿನ ಚಾಟಿ ಇದೆಯಲ್ಲ, ಅದನ್ನ ಯಾರು ಸಹಿಸ್ಕೊಳ್ಳೋಕ್ ಆಗೋದಿಲ್ಲ. ಅದಕ್ಕೆ ಮೃದು ನುಡಿ ಇದೆಯಲ್ಲ, ಆ ಶಬ್ದ ಕೇಳುಗರಿಗೆ ಮನಸ್ಸಿಗೆ ಹಿತವನ್ನ ಉಂಟು ಮಾಡಬೇಕು, ಮತ್ತೆ ಎಲ್ಲರಿಗೂ ಅದು ಒಳಿತನ್ನ ಉಂಟು ಮಾಡುವಂತಿರ್ಬೇಕು. ಹಾಗೆ ಮಾಡದಂತೆ ಮಾತ್ರ ಅದು ಸತ್ಯ. ಕೆಲವರು ಆಡ್ತಕ್ಕಂಥ ಮಾತು ಸತ್ಯದಂತೆ ತೋರುತ್ತೆ, ಆದ್ರೆ ಅದು ಹಾನಿಯನ್ನು ಉಂಟು ಮಾಡುತ್ತೆ. ಆಡುವ ಮಾತು ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅದು ಮತ್ತೊಬ್ಬರಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಯಾರಿಗೆ ಹಾನಿಯನ್ನು ಉಂಟು ಮಾಡುತ್ತದೋ ಆ ಮಾತು ಸತ್ಯವಲ್ಲ. ಸತ್ಯಂ ವದ ಧರ್ಮಂ ಚರ ಅಂತ ಹೇಳ್ತಾರೆ. ಆದ್ರಿಂದ ಆತ್ಮೀಯರೇ, ನಾವು ಆಡ್ತಕ್ಕಂಥ ಮಾತು ಸತ್ಯವಾಗಿರ್ಬೇಕು, ಯಥಾರ್ಥವಾಗಿರ್ಬೇಕು. ಕೇಳಿದವರು ಹೌದು 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 ಅನ್ನೋ ಹಾಗಿರ್ಬೇಕು.
ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ಯಾವ ಲಿಂಗ? ಕಣ್ಮುಂದೆ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಲಿಂಗವೇ? ಮನಸ್ಸಿನ ಒಳಗಡೆ ಇರ್ತಕ್ಕಂಥವನು ಇಲ್ಲಿದಾನಲ್ಲ, ಇವನು ಕರೆಕ್ಟು ನೀನ್ ಹೇಳ್ತಾ ಇರ್ತಕ್ಕಂಥ ಮಾತು ಸತ್ಯ ಅಂತ ನನ್ನ ಆತ್ಮಸಾಕ್ಷಿಯಾಗಿ, ನನ್ನ ಆತ್ಮನ ಇಲ್ಲಿ ಒಳಗಡೆ ಇರ್ತಕ್ಕಂಥ ಲಿಂಗ ದೇಹದಲ್ಲಿರ್ತಕ್ಕಂಥ ಪರಮಾತ್ಮ ಕರೆಕ್ಟು ಸತ್ಯ ಹೇಳ್ತಾ ಇದೀಯ ನೀನು ಅಂತಕ್ಕಂಥದ್ದವರ ಮಾತನ್ನ ನನಗೆ ಹೇಳ್ಬೇಕು. ಆತ್ಮವಂಚನೆಯನ್ನ ಮಾಡ್ಕೋಬಾರ್ದು. ಬಹಳಷ್ಟು ಜನ ಏನ್ ಹೇಳ್ತಾರೆ, ಒಳಗೊಂದು ಹೊರಗೊಂದು, ಆಡೋದೇ ಒಂದು, ಅವ್ರು ಮಾಡೋದೇ ಒಂದು. ಅದನ್ನೇ ನಮ್ಮ ಶಿವರಾಮ ಶಾಸ್ತ್ರಿಗಳು ಒಂದ್ ಕಡೆ ಹೇಳ್ತಾರೆ, ನಿನ್ನ ನಡೆ ನುಡಿ ಒಂದಾಗದಿಹುದೇ ಅಜ್ಞಾನ, ನುಡಿದಂತೆ ನಡೆದರೆ ಈ ಜನ್ಮ ಕಡೆ, ನುಡಿದಂತೆ ನಡೆಯದಿದ್ದರೆ ಕೆಡಗಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವನು ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ನೀನು ನುಡಿದಂತೆ ನಡೆಯದೇ ಇದ್ರೆ ನಿನ್ನನ್ನ ಕೆಡಗಿ ನೀನು ಮೂಗು ಇದಾಗ್ತಾನೆ. ಆದ್ರಿಂದ ಆತ್ಮೀಯರೇ, ನಮ್ಮ ಮಾತು ಸದಾ ಮಿಕ್ಕವರಿಗೆ ಅದು ಏನು ಸ್ಫೂರ್ತಿಯನ್ನು ಕೊಡುವಂತಿರ್ಬೇಕು. ಅದು ಇನ್ನಷ್ಟು ಅವನಲ್ಲಿರ್ತಕ್ಕಂಥ ಜ್ಞಾನವನ್ನ ಹೆಚ್ಚು ಮಾಡುವಂತಿರ್ಬೇಕು. ನಾನು ನಾನು ಅಂತಕ್ಕಂಥ ಅಹಂಕಾರದಲ್ಲಿ ಮೆರೆಯುವವರನ್ನ ಆ ಅಹಂಕಾರವನ್ನ ಮಟ್ಟ ಹಾಕಿ ಇದು ಅಲ್ಲ, ಇದು ಬೇಡ ಅಂತೇಳಿ ಉತ್ತಮ ಮಾರ್ಗಕ್ಕೆ ಕೊಂಡೊಯ್ಯುವಂತಿದ್ದಾಗ ಮಾತ್ರ ಅದು ಸತ್ಯ ಅನ್ಸ್ಬಿಡ್ತದೆ. ಮೂರನೇ ಅಂಶ ಅಸ್ಥೇಯ. ಸ್ಥೇಯ ಅಂದ್ರೆ ಕದಿಯೋದು, ಅಸ್ಥೇಯ ಅಂದ್ರೆ ಕದಿಯದೇ ಇರೋದು, ಕಳ್ಳತನ ಮಾಡದೇ ಇರೋದು. ತನ್ನದಲ್ಲದ ವಸ್ತುವನ್ನ, ಇನ್ನೊಬ್ಬರಿಗೆ ಸೇರಿದ ವಸ್ತುವನ್ನ ಅವರಿಗೆ ಗೊತ್ತಿಲ್ಲದಂತೆ ಕದ್ದು ಬಿಡೋದು. ನನ್ನ ವಸ್ತುವನ್ನ ಯಾರಾದ್ರೂ ಕದ್ದು ಬಿಟ್ಟಾಗ ನನಗೆ ಎಷ್ಟು ದುಃಖವಾಗುತ್ತೋ ಅಷ್ಟೇ ದುಃಖ ಇವ್ರಿಗೂ ಆಗುತ್ತೆ ಅಂತಕ್ಕಂಥ ಭಾವನೆ ಇಲ್ಲದೇನೆ ಆ ವಸ್ತುವನ್ನ ಯಾವುದೋ ಮೋಹಕ್ಕೆ ಒಳಗಾಗಿ ಆ ವಸ್ತುವನ್ನ ಕದ್ದು ಬಿಡೋದು, ಇದು ಮಾಡಬಾರ್ದು. ಯಾರು ಆ ಕದಿಯದೇ ಇರ್ತಕ್ಕಂಥ ಸ್ವಭಾವವನ್ನು ಹೊಂದಿರ್ತಾರೋ ಅದನ್ನ ನಾವು ಅಸ್ಥೇಯ ಅಂತ ಹೇಳ್ತೀವಿ. ಮತ್ತೆ ಇದಿಷ್ಟು ಮಾತ್ರವಲ್ಲ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಬೇರೆಯವರಿಂದ ವಸ್ತುವನ್ನ ಸ್ವೀಕರಿಸುವುದು ಕೂಡ ಅಸ್ಥೇಯವೇ. ಬೇರೆಯವರಿಂದ ವಸ್ತುವನ್ನ ಈಸ್ಕೊಳ್ಳೋದು ಕೂಡ ಅದು ಕೂಡ ಕಳ್ಳತನನೇ. ಆದ್ರಿಂದ ಇಲ್ಲಿ ಆ ವಸ್ತುವನ್ನ ನಾನು ಸ್ವೀಕಾರ ಮಾಡ್ಬೇಕು ಅಂತಕ್ಕಂಥ ಭಾವನೆಯನ್ನು ಕೂಡ ನಾವು ಬಿಟ್ಬಿಡ್ಬೇಕು. ಆವಾಗ ಮಾತ್ರ ನಾವು ಅಸ್ಥೇಯವನ್ನ ಪಾಲನೆ ಮಾಡ್ತಾ ಇದ್ದೀವಿ, ನಾನು ಕಳ್ಳತನವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಯಾವ ವಸ್ತುಗಳು ಯಾವುದಕ್ಕೆ ಮೀಸಲಾಗಿದೆಯೋ, ಯಾವ ವಸ್ತು ಯಾರಿಗೆ ಮೀಸಲಾಗಿದೆಯೋ ಅದು ಅವ್ರಿಗೆ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ತನ್ನ ವಸ್ತು ತನ್ನದು, ತನಗಾಗಿ ಏನ್ ತಗೊಂಡಿದ್ದಾನೆ ಅದನ್ನೇ ಬೆಳೆಸ್ಬೇಕು. ಆಗ ಮಾತ್ರ ನಾವು ಅಸ್ಥೇಯವನ್ನ ಪಾಲನೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋಬಹುದು. ಮತ್ತೆ ಯಾರೋ ಇನ್ನೊಬ್ರು ಏನೋ ಒಂದು ವಸ್ತುವನ್ನ ಕೊಡ್ತಾರೆ, ನೋಡಪ್ಪ ಒಂದ್ 4 ದಿವಸ ಇಟ್ಕೋ, ಆಮೇಲೆ ನನಗೆ ವಾಪಸ್ ಕೊಟ್ಬಿಡು ಅಂತ. ಅವ್ರು ಕೊಟ್ಟ ಮೇಲೆ ಆ ವಸ್ತುವನ್ನ ನಂದು ಅಂತ ತಿಳ್ಕೊಂಡು ನಿರಂತರ ಬಳಸೋದು. ಕೊಡಯ್ಯ ಅಂದ್ರೆ ಅಯ್ಯೋ ನಾಳೆ ನಾಳಿದ್ ಕೊಟ್ಟನು ಹೋಗು, ಈ ರೀತಿ ಮುಂದೂಡ್ತಕ್ಕಂಥದ್ದು. ಈ ರೀತಿ ಮಾಡದೇ ಇರೋದೇ ಅಸ್ಥೇಯ. ಆದ್ರಿಂದ ನಾವು ಅನವಶ್ಯಕವಾಗಿ ಯಾರಿಂದ ಯಾವ ವಸ್ತುವನ್ನು ಕೂಡ ಪಡ್ಕೊಳ್ಳದೆ ಅವರದನ್ನ ಅವರವರಿಗೆ ಕೊಟ್ಟು ನನ್ನ ಹಾಗೆ ಅವರು ಕೂಡ ಸಂತೋಷವಾಗಿರ್ಲಿ ಅಂತ ಬಯಸೋದೇ ಅಸ್ಥೇಯ.
ಇನ್ನು ಬ್ರಹ್ಮಚರ್ಯ, ಸಾಧಕನಿಗೆ ಬ್ರಹ್ಮಚರ್ಯ ಬಹಳ ಅವಶ್ಯಕತೆ ಇದೆ. ಯಾರು ಸಾಧನೆಯನ್ನ ಮಾಡುವ ಹಾದಿಯಲ್ಲಿ, ಯೋಗ ಸಾಧನೆಯನ್ನು ಮಾಡುವ ಆ ಹಾದಿಯಲ್ಲಿ ಇರ್ತಾರೋ ಅವರು ಬ್ರಹ್ಮಚರ್ಯೆಯನ್ನ ಆಚರಿಸಲೇಬೇಕು. ಹಾಗಂತ ವಿವಾಹಿತರು ಹೇಗೆ ಬ್ರಹ್ಮಚರ್ಯೆಯನ್ನು ಆಚರಿಸೋದು? ಇದು ಬಹಳ ಕಷ್ಟ. ನಾವು ಬ್ರಹ್ಮಚಾರಿಗಳಾಗಿದ್ದು ಬಿಟ್ರೆ ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರ ಗತಿ ಏನು, ಕಟ್ಕೊಂಡಂತ ಹೆಂಡತಿ ಗತಿ ಏನು, ಗಂಡನ ಗತಿ ಏನು? ಆದ್ರೆ ಅದಲ್ಲ. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ತನ್ನ ಒಳಗಡೆ ಇರ್ತಕ್ಕಂತಹ ಏನು ಬ್ರಹ್ಮತತ್ವ ಏನಿದೆ, ಮನಸ್ಸನ್ನ ಸದಾ ಅಲ್ಲೇ ಇಟ್ಕೊಂಡು ಗುರು ಕೊಟ್ಟ ಮಂತ್ರದ ಜೊತೆಯಲ್ಲಿ, ಉಪದೇಶಿಸಿದ ಮಂತ್ರದಲ್ಲಿ ನಾನು ಇಲ್ಲೇ ಇದ್ದೇನೆ ಅಂತ ಸದಾ ಬ್ರಹ್ಮಚಿಂತನೆಯಲ್ಲಿ ಅಡಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಜೀವಿಗಳಲ್ಲಿಯೂ ಕೂಡ ನಾನೇ ಇದ್ದೇನೆ, ಅದನ್ನೇ ಪರಿಪೂರ್ಣ. ಒಂದು ಗಡಿಗೆಯನ್ನ ಸಮುದ್ರದ ಒಳಗಡೆ ಮುಳುಗಿಸಿದಾಗ ಆ ಗಡಿಗೆಯ ಒಳಗೂ ನೀರಿದೆ, ಗಡಿಗೆಯ ಹೊರಗೂ ನೀರಿದೆ. ಹಾಗೆ ನನ್ನೊಳಗಡೆ ಇರ್ತಕ್ಕಂಥವನು ಅವನೇ, ಎಲ್ಲರ ದೇಹದಲ್ಲಿ ಒಳಗಡೆ ಇರ್ತಕ್ಕಂಥವನು ಅವನೇ ಅಂತಕ್ಕಂಥ ತತ್ವದಲ್ಲಿ ನಿಲ್ಲುವಂಥದ್ದೇ ಬ್ರಹ್ಮಚರ್ಯ. ಮಾತಿನಿಂದಾಗಲಿ, ಮನಸ್ಸಿನಿಂದಾಗಲಿ, ಅಥವಾ ಅವ್ರು ಮಾಡ್ತಕ್ಕಂಥ ಕೆಲಸದಿಂದಲಾಗಲಿ ಎಲ್ಲ ಕಾಲಗಳಲ್ಲಿಯೂ ಕೂಡ ಮೈಥುನವನ್ನ ತ್ಯಾಗ ಮಾಡಬೇಕು. ಆಗಲೇ ಬ್ರಹ್ಮಚರ್ಯೆ. ಬ್ರಹ್ಮಚರ್ಯೆಯನ್ನ ಪಾಲನೆ ಮಾಡದೆ ಹೋದ್ರೆ ಯಾರು ಕೂಡ ಹೆಚ್ಚು ಯೋಗವನ್ನ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ, ಸಾಧನೆಯನ್ನ ಮಾಡ್ಲಿಕ್ಕಾಗೋದಿಲ್ಲ, ಅವರು ಪರಿಪೂರ್ಣರಾಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರೆ, 12 ವರ್ಷಗಳಿಂದ ಬಾಲಕರಿಂದ ಹಿಡಿದು ಅವರು 18-20 ವರ್ಷಗಳ ಕಾಲದ ತನಕ ಆ ಅವಧಿ ಇರ್ತಿತ್ತಲ್ಲ, ಆ ಅವಧಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಳಿಸುವಂತ ಸಂದರ್ಭದಲ್ಲಿ ಅವರಿಗೆ ಬಹಳ ಕಟ್ಟುನಿಟ್ಟಿನ ಅನುಶಾಸನಗಳನ್ನ ಪಾಲನೆ ಮಾಡ್ಬೇಕು ಅಂತೇಳಿ ಮಕ್ಕಳನ್ನ ಒಂದು ಕಡೆ ಅವರ ಮನಸ್ಸನ್ನ ಹಿಡಿದಿಟ್ಟು ಅವರಿಗೆ ಸರಿಯಾದ ಕ್ರಮದಲ್ಲಿ ವಿದ್ಯೆಯನ್ನು ಕೊಟ್ಟು ಅವರನ್ನ ಯಾವುದೇ ಕಾರಣಕ್ಕೂ ಅವರ ವೀರ್ಯ ನಾಶವಾಗದಂತೆ, ವೀರ್ಯವನ್ನ ಸಂಗ್ರಹಿಸುವಂತೆ ಮಾಡ್ತಾ ಇದ್ದಂತಹ ಗುರುಕುಲಗಳು ಹಿಂದೆ ಇದ್ದು, ಇವತ್ತು ಕೂಡ ಆ ಒಂದು ನಿಯಮವನ್ನ, ಆ ಒಂದು ಮಾತುಗಳನ್ನ ನಾವು ಹೇಳ್ತಾ ಇರ್ತೀವಿ. ಆದ್ರೆ ನಾವು ಕೊಡ್ತಾ ಇರ್ತಕ್ಕಂಥ ಆಹಾರ ಮತ್ತೆ ಈ ಮಾಧ್ಯಮಗಳು ಇವೆಲ್ಲ ಸೇರ್ಕೊಂಡು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇನೆ ಮಕ್ಕಳು, ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂತಹ ಪವಿತ್ರವಾದಂತಹ ಆ ಶಕ್ತಿಯುತವಾದಂತಹ ವೀರ್ಯವನ್ನ ನಾಶ ಮಾಡಿಕೊಂಡು ಬ್ರಹ್ಮಚರ್ಯೆಯನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಯೋಗಾಭ್ಯಾಸಿಯಾದವನು ಹಾಗಾದ್ರೆ ನಾನು ಹೇಗೆ ಬ್ರಹ್ಮಚರ್ಯೆಯನ್ನ ಪಾಲನೆ ಮಾಡಬೇಕು? ಏಕಪತ್ನಿ ವ್ರತಸ್ಥನಾಗಿರೋದೇ ಬ್ರಹ್ಮಚರ್ಯೆ. ಅನ್ಯ ಸ್ತ್ರೀಯನ್ನ ತಾಯಿಯಂತೆ, ಸಹೋದರಿಯಂತೆ, ಪಾಪ ದೊಡ್ಡೇಗೌಡರು ಬಹಳ ಖುಷಿ ಪಡ್ತಾ ಇದ್ದಾರೆ, ನಾನ್ ಬ್ರಹ್ಮಚಾರಿ ಆಗೋದು ಯಾಗಪ್ಪ ಅಂತ. ಬ್ರಹ್ಮಚರ್ಯ ಅಂತ ಹೇಳಿದ್ರೆ ಪತ್ನಿಯನ್ನ ದೂರ ಮಾಡ್ಬಿಡೋದಲ್ಲ, ಗಂಡನನ್ನ ದೂರ ಮಾಡ್ಬಿಡೋದಲ್ಲ. ಏಕಪತ್ನಿ ವ್ರತಸ್ಥನಾಗಿದ್ದು ಏಕಪತಿಯಿಂದಲೇ ತನ್ನ ದೈಹಿಕ ಆನಂದವನ್ನು ಅನುಭವಿಸ್ಕೊಳ್ತಾ ಸಂಸಾರ ಸುಖವನ್ನು ಅನುಭವಿಸ್ಕೊಂಡು ಹೋಗೋದೇ ನಿಜವಾದ ಬ್ರಹ್ಮಚರ್ಯೆ. ಇಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವಾಗ್ತಾ ಹೋಗುತ್ತೆ. ಎಲ್ರಿಗೂ ಒಂದೇ ನಿಯಮವನ್ನ ನಾವು ಅನ್ವಯ ಮಾಡ್ಕೊಳಕ್ ಆಗೋದಿಲ್ಲ. ವಿವಾಹಿತರಿಗೂ ಒಂದು ರೀತಿಯ ಬ್ರಹ್ಮಚರ್ಯೆ, ಅವಿವಾಹಿತರಿಗೆ ಒಂದು ರೀತಿಯ ಬ್ರಹ್ಮಚರ್ಯೆ. ವಿವಾಹವಾಗುವ ತನಕ ಆ ವ್ಯಕ್ತಿ ಬ್ರಹ್ಮಚಾರಿಯಾಗಿಯೇ ಇರಬೇಕು. ವಿವಾಹದ ನಂತರ ಅವನು ಸಾಂಸಾರಿಕ ಜೀವನಕ್ಕೆ ಬರಬೇಕು. ಸಾಂಸಾರಿಕ ಜೀವನಕ್ಕೆ ಬಂದ ಮೇಲೂ ಕೂಡ ಅವನು ಏಕಪತ್ನಿ ವ್ರತಸ್ಥನಾಗಿರ್ಬೇಕು, ಅದು ಬ್ರಹ್ಮಚರ್ಯೆ. ಹೀಗೆ ಗೃಹಸ್ಥನಾದವನು ಅಂದ್ರೆ ಸಂಸಾರಿಯಾದವನು
ನೋಡ್ಲಿಕ್ಕೆ ಹೊರಗಡೆಗೆ ಅವನು ಒಬ್ಬ ಗೃಹಸ್ಥನಾಗಿದ್ರು, ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ರು ಕೂಡ ಆಂತರ್ಯದಲ್ಲಿ ಬ್ರಹ್ಮಚಿಂತನೆಯಲ್ಲಿ ಸದಾ ತೊಡಗಿದ್ದಾಗ ಅವನು ಕೂಡ ಬ್ರಹ್ಮಚಾರಿ. ಆದ್ರಿಂದ ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಹೋದಾಗ ಮಾತ್ರ ನಾವು ಯೋಗ ಸಾಧನೆಯನ್ನು ಮಾಡಿದ ಶಕ್ತಿ ನಮ್ಗೆ ಸಿಗ್ತದೆ. ಬ್ರಹ್ಮಚರ್ಯ ಅಂತಂದ್ರೆ ಅಂತಿಮವಾಗಿ ಆಧ್ಯಾತ್ಮಿಕ ಜ್ವಾಲೆಯನ್ನ ಹೊತ್ತಿಸುವ ಒಂದು ಬೆಂಕಿ. ಆಧ್ಯಾತ್ಮಿಕ ಜ್ವಾಲೆಯನ್ನ ಹೊತ್ತಿಸುವ ಬಹುದಾದಂತ ಒಂದು ಬೆಂಕಿ ಯಾವುದು? ಬ್ರಹ್ಮಚರ್ಯ. ಇನ್ನು ನಾಲ್ಕನೇದಾಗಿ ಅಪರಿಗ್ರಹ. ಏನೇನಾಯ್ತು? ಯಮ ನಿಯಮ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ 4 ಅಂಶಗಳಾಯ್ತು. 5ನೇದಾಗಿ ಅಪರಿಗ್ರಹ. ಅಪರಿಗ್ರಹ ಅಂದ್ರೆ ಏನು? ಬಹಳಷ್ಟು ಜನ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅವಶ್ಯಕತೆಗಿಂತ ಹೆಚ್ಚಾಗಿ ಸಂಗ್ರಹ ಮಾಡಿಟ್ಕೊಳ್ಳೋದು. ಗೌರಿ ಹಬ್ಬ ಬಂದ್ರು ಒಂದ್ ಸೀರೆ ಜಾಕೆಟ್, ಅದಕ್ ಮ್ಯಾಚಿಂಗ್ ಲಂಗ. ಸಂಕ್ರಾಂತಿ ಬಂತು ಅದಕ್ಕೆ ಒಂದ್ ಸೆಟ್ಟು. ಹುಟ್ಟದ ಹಬ್ಬ ಬಂತು ಅದಕ್ಕೊಂದ್ ಸೆಟ್ಟು. ವಿವಾಹದ ವಾರ್ಷಿಕೋತ್ಸವ ಬಂತು ಅದಕ್ಕೊಂದ್ ಸೆಟ್ಟು. ಯುಗಾದಿ ಹಬ್ಬ ಬಂತು ಅದಕ್ಕೊಂದ್ ಸೆಟ್ಟು. ವರಮಹಾಲಕ್ಷ್ಮಿ ಹಬ್ಬ ಬಂತು ಅದಕ್ಕೊಂದ್ ಸೆಟ್ಟು. ಈಗ ವರ್ಷಕ್ಕೆ 5 6 ಸೆಟ್ಟು ಡ್ರೆಸ್ಗಳನ್ನ ತೆಗೆದು 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 ಬೀರುನಲ್ಲಿ ತುಂಬುತ್ತಾ ಹೋದ್ರೆ ಎಷ್ಟು ವರ್ಷದ ತನಕ ಎಷ್ಟು ಬೀರುಗಳು ತುಂಬಕ್ ಸಾಧ್ಯ? ಬಹುಶಃ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಂದಿ ಅವರು ಸಂಗ್ರಹ ಮಾಡಿಟ್ಕೊಂಡಿರ್ತಕ್ಕಂತಹ ಬಟ್ಟೆಗಳನ್ನ ಅವರ ಜೀವನ ಪೂರ್ತಿ ಉಟ್ಕೊಂಡ್ರು ಉಪಯೋಗಿಸಿದ್ರು ಅವು ಹೊರದೋಗೋದಿಲ್ಲ, ಅವು ನಾಶವಾಗೋದಿಲ್ಲ. ಅಷ್ಟೊಂದನ್ನ ತುಂಬಿ ಇವತ್ತು ಬೀರು ತುಂಬಿಟ್ಕೊಂಡಿದ್ದಾರೆ. ಬೀರು ತುಂಬಿ ಈಚೆಗೆ ಬಿದ್ದು ಕೊನೆಗೆ ಹಗ್ಗದ ಮೇಲೆ ನೇತಾಕಿ ಟೇಬಲ್ ಮೇಲೆ ಇಟ್ಟು ಎಲ್ಲೆಲ್ಲಿ ಇಡ್ಬೋದು ಅಲ್ಲೆಲ್ಲ ಇಟ್ಕೊಳ್ತಾ ಇದ್ದೀವಿ ನೋಡಿ. ಇದು ಅಪರಿಗ್ರಹಕ್ಕೆ ವಿರುದ್ಧವಾದದ್ದು. ನನಗೆ ಎಷ್ಟನ್ನ ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ನಾನು ಸಂಗ್ರಹ ಮಾಡ್ಕೋಬೇಕು. ಅವಶ್ಯಕತೆಗಿಂತ ಹೆಚ್ಚಾಗಿ ನಾನು ಸಂಗ್ರಹ ಮಾಡ್ಕೊಂಡ್ರೆ ಏನಾಗುತ್ತೆ? ಒಬ್ಬ ಬಡವನಿಗೆ, ಒಬ್ಬ ನಿರ್ಗತಿಕನಿಗೆ ಬಳಸಬಹುದಾದಂತಹ ವಸ್ತುಗಳನ್ನ ನಾನು ಅವನಿಗೆ ಸಿಕ್ಕದಂತೆ ಮಾಡಿದಂತಹ ಪಾಪ ನಂದಾಗ. ನಾವು ಅನ್ಕೋಬಹುದು ನನ್ ದುಡ್ಡು ಮಸ್ತಾಗಿದೆ, ನಾನ್ ಸಂಪಾದನೆ ಮಾಡಿದ್ದೀನಿ, ನಾನ್ ಬೇಕಾದಷ್ಟು ಸಂಗ್ರಹ ಮಾಡಿ ಇಟ್ಕೊಳ್ತೀನಿ, ನಿಮಗೇನ್ ಕಷ್ಟ ಅನ್ಬೋದು. ಯಾವಾಗ ನಾವು ಸಂಗ್ರಹ ಮಾಡ್ತಾ ಮಾಡ್ತಾ ಹೋಗ್ತೀವಿ ಆ ವಸ್ತುವಿನ ಬೆಲೆಯೂ ಕೂಡ ಜಾಸ್ತಿ ಆಗುತ್ತೆ. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ವಸ್ತುಗಳ ಬೆಲೆಯನ್ನು ಅವ್ರು ಹೆಚ್ಚು ಮಾಡ್ತಾ ಹೋಗ್ತಾರೆ. ಬೇಡಿಕೆ ಹೆಚ್ಚಾದಂತೆ ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆ ಮೂಲಕ ಒಬ್ಬ ಸಾಮಾನ್ಯ ಮನುಷ್ಯ ಅಲೆ ತಾನೇ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥವನು ಯಾವುದೇ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗೆ ನಾವು ಅವಶ್ಯಕತೆಗಿಂತ ಹೆಚ್ಚಾಗಿ ನಾವು ಸಂಗ್ರಹ ಮಾಡ್ಕೊಳ್ಳೋದನ್ನ ತಪ್ಪಿಸೋದೆ ಅಪರಿಗ್ರಹ. ಮತ್ತೆ ಇನ್ನು ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ವಸ್ತುಗಳ ಸಂಪಾದನೆ, ಅವುಗಳ ರಕ್ಷಣೆ, ನಾಶ, ಅವುಗಳಲ್ಲಿನ ಆಸಕ್ತಿ ಮತ್ತು ಅವುಗಳ ಸಂಪಾದನೆಗಾಗಿ ಮಾಡಿದ ಹಿಂಸೆ ಹಾಗೂ ಅವುಗಳಲ್ಲಿ ದೋಷವನ್ನು ಎಣಿಸುವುದರಿಂದ ಅವನ್ನು ಸ್ವೀಕರಿಸದೆ ಇರುವುದೇ ಅಪರಿಗ್ರಹ. ಎಷ್ಟು ಸ್ಪಷ್ಟವಾದಂತಹ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸಾರ್ವತ್ರಿಕವಾದದ್ದು, ಸಾಮಾಜಿಕವಾಗಿ ನಾವು ಅನುಪಾಲನೆ ಮಾಡಬೇಕಾಗಿರ್ತಕ್ಕಂತಹ ಅನುಶಾಸನಗಳು. ಇಲ್ಲಿ ಅಸ್ಥೇಯದ ಮತ್ತೊಂದು ರೂಪವೇ ಅಪರಿಗ್ರಹ. ಅಸ್ಥೇಯ ಅಂದ್ರೇನು? ಮತ್ತೊಬ್ಬರಿಂದ ಕದಿಯದೇ ಇರೋದು,
ಮತ್ತೊಬ್ಬರ ವಸ್ತುವನ್ನ ಕದಿಯದೇ ಇರೋದು, ಅಪರಿಗ್ರಹವು ಕೂಡ ಅದಕ್ಕೆ ಸಂಬಂಧಿಸಿದ್ದೆ. ಆದ್ರಿಂದ ಇಲ್ಲಿ ಯಾವುದನ್ನ ಬೇಡವಾಗಿದೆಯೋ ಅದನ್ನ ತೆಗೆದುಕೊಳ್ಳದೆ ಇರೋದು, ಬೇಡದೇ ಇರ್ತಕ್ಕಂಥ ವಸ್ತುಗಳನ್ನ ಸಂಗ್ರಹ ಮಾಡದೇ ಇರುವಂತದ್ದು, ಮತ್ತೆ ಪ್ರಯತ್ನ ಪಡದೆ ಯಾವುದೇ ವಸ್ತುವನ್ನ ಗಳಿಸೋದು. ಪ್ರಯತ್ನನೇ ಪಡೋ ಹಾಗಿಲ್ಲ, ಆ ವಸ್ತುವನ್ನ ನಾನು ಹೇಗಾದ್ರೂ ಮಾಡಿ ವಾಮಾಚಾರದಿಂದಲಾರನ್ನ ಅದನ್ನ ಪಡ್ಕೋಬೇಕು ಅಂತಕ್ಕಂತಹ ಗುಣಗಳು, ಇವೆಲ್ಲವನ್ನ ನಾವು ತ್ಯಜಿಸುವಂತದ್ದು ಅಪರಿಗ್ರಹದಲ್ಲಿ ನಾವು ತಿಳಿಬೇಕಾಗತ್ತೆ. ಆದ್ರಿಂದ ಬಂಧುಗಳೇ, ಈ ದಿವಸ ನಾನು ಕೇವಲ ಈ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದಲ್ಲಿ ಯಮ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಮಾತ್ರ ನಾನು ಇವತ್ತು ವಿಚಾರ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳ ಬಗ್ಗೆ ಹೆಚ್ಚು ಹೆಚ್ಚಾಗಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಈ ದಿವಸ ನಿಮ್ಮ ಜೊತೆಯಲ್ಲಿ ನಾನು ಈ ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದಲ್ಲಿ ಮುಖ್ಯವಾಗಿ ಯಮದ ಬಗ್ಗೆ ತಿಳ್ಕೊಂಡು ತಮಗೂ ತಿಳಿಸುವ ಒಂದು ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ಪ್ರಯತ್ನಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ನಿನ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾಗಿರ್ತಕ್ಕಂತಹ ರಂಗನಾಥ್ಜಿಯವರಿಗೂ, ಮತ್ತು ನಾನು ಈ ವಿಷಯಗಳನ್ನ ತಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವಾಗ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ, ಆಲಿಸಿದ್ದೀರಿ, ಹಾಗೂ ತಮಗೆ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಹರಿ ಓಂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಧನ್ಯವಾದಗಳು. ತುಂಬಾ ಆಳವಾದ ಜ್ಞಾನ ಇದು. ಪತಂಜಲಿ ಅಷ್ಟಾಂಗ ಯೋಗ ನೀವು ಹೇಳಿದ ಪ್ರಕಾರ ಸುಮಾರು ಒಂದೊಂದು ದಿವಸ ಒಂದು 2 ಗಂಟೆ ಕಾಲ ಒಂದೇ ಒಂದು ಸಣ್ಣ ಒಂದೇ ಒಂದು ಯಮನು ಇನ್ನು ಎಷ್ಟು ಸಮಯ ಆಗಿದೆ. ಪ್ರತಿಯೊಂದು ಈ ರೀತಿಯಲ್ಲಿ ನೋಡಿದ್ರೆ ಸುಮಾರು 1 ವಾರ ಕಾಲ ಬೇಕಾಗತ್ತೆ ಖಂಡಿತ. ಇವೆಲ್ಲ ತುಂಬಾ ಆಳವಾದ ಜ್ಞಾನ ಸರ್ ಇದು. ಸೊ ಯಮದಲ್ಲಿ ಇರುವಂತಹ 5 ಈ ಸ್ಟೆಪ್ಸ್ 5 ಹಂತಗಳೇನಿದೆಯೋ ಸೊ ಅದ್ಭುತವಾದ ರೀತಿಯಲ್ಲಿ, ಸೊ ಹಲವಾದ ರೀತಿಯಲ್ಲಿ ನೀವು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರೈಟ್ ಸ್ನೇಹಿತರೆ, ಇವತ್ತಿನ ಈ ಕಾರ್ಯಕ್ರಮ ಸೊ ತುಂಬಾ ಅದ್ಭುತವಾದ ರೀತಿಯಲ್ಲಿ ಜ್ಞಾನ ನೀವು ತಿಳ್ಕೊಂಡಿದ್ರಿ. ಏನೇ ಪ್ರಶ್ನೆಗಳಿದ್ರೆ ಇದರಲ್ಲಿ ಈ 5 ಹಂತಗಳಲ್ಲಿ ಏನೋ ಪ್ರಶ್ನೆಗಳಿದ್ರೆ ಸೊ ದಯವಿಟ್ಟು ಕೇಳಿ. ಅಹಿಂಸಾ, ಬ್ರಹ್ಮಚರ್ಯ, ಅಪರಿಗ್ರಹ, ಆಸ್ತೇಯ, ಇದೆಲ್ಲ ಸೊ ನಿಮ್ಮ ಹ್ಯಾಂಡ್ ರೈಸ್ ಮಾಡಿ ನೀವು ಮಾತಾಡ್ಬೋದು. ಪ್ರಶ್ನೆಗಳಿದ್ರೆ ಮತ್ತೆ ಅದರಲ್ಲಿ ಏನು ಸಂಶಯಗಳಿದ್ರೆ ತಿಳಿಸ್ಕೊಳ್ಳಿ. ಇದೊಂದು ಅದ್ಭುತವಾದ ಹಂತ ಇದು ಯಮ ಅನ್ನೋದು. ಯಮ ಆದ್ಮೇಲೆ ನಿಯಮ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾವು ಪ್ರತಿದಿನ ಮಾಡುವಂತ ಆಸನಗಳು, ಪ್ರಾಣಾಯಾಮ, ಧಾರಣ, ಅದಾದ್ಮೇಲೆ ಮುಂದಕ್ಕೆ ಹೋಗ್ತಾ ಇರುವಾಗ ಧ್ಯಾನ, ಅದು ಕೊನೆಯದಲ್ಲಿ ಸಮಾಧಿ ಬರೋದು. ಅದೆಲ್ಲ ಮುಂದಿನ ದಿವಸ ತಿಳ್ಕೊಳ್ಳೋಣ. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಗುರುಗಳೇ. ಮಾತಾಡಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಅನಂತ ಅನಂತ ನಮಸ್ಕಾರಗಳು. ಇದು ಪತಂಜಲಿ ಯೋಗ ಗುರುಗಳು ಕೇಳಿದ್ದೆ, ಆದ್ರೆ ಇಷ್ಟು ಆಳವಾದಂತಹ ಇಂಥ ಒಂದು ಜಂತುವಿಂದ ಹಾವಿನ ರೂಪವಾಗಿ ಪತಂಜಲಿ ಇಷ್ಟು ಅನ್ನೋದು ಕೇಳಿದ್ದಿಲ್ಲ. ನಾನು ಓದಿದ್ದೆ, ಏನೋ ಮಾಡ್ತಾ ಇದ್ದೆ, ಏನೇನೋ ಯಾರ್ಯಾರೋ ಹೇಳಿದ್ರೆ ಕೇಳ್ತಾ ಇದ್ದೆ. ಆದ್ರೆ ಇವತ್ತು ಇಷ್ಟು ಕೂಲಂಕುಷವಾಗಿ ಒಂದು ಸೂಕ್ಷ್ಮ ಕಣುವಿನಿಂದ ಪತಂಜಲಿ ಮಹಾರಾಜರು ಹೊರಗೆ ಬಂದ್ರು ಅನ್ನೋದನ್ನ ಇವತ್ತು ತಾವು ಕೂಲಂಕುಷವಾಗಿ ತಿಳಿಸಿದ್ರಿ. ಆದ್ರೆ ಈ ಯಮದಲ್ಲಿ 5 ಅಂಶಗಳನ್ನು ತಾವು ಹೇಳಿದ್ರಿ, ಪ್ರತಿಯೊಂದು ಓಕೆ. ಆದ್ರೆ ಈಗ ತಾವು ಏನ್ ಹೇಳಿದ್ರಿ ಅಂದ್ರೆ, ಇನ್ನೊಬ್ಬರಿಂದ ನಾವು ಅದನ್ನ ಬುಕ್ ಕೇಳಿಕೊಂಡಿರ್ತೀವಲ್ಲ, ಅವರಿಂದ ಪಡೆದುಕೊಂಡಿರ್ತೀವಿ. ಆದ್ರೆ ಅದು ಕಳ್ತನ ಹೇಗಾಗತ್ತ ಅಂತ ನನ್ಗನ್ಸ್ತು. ಇಲ್ಲಿ ಪಡೆದುಕೊಂಡಿದ್ದನ್ನ ಯಾವುದೋ ಒಂದು ಸಂದರ್ಭಕ್ಕೋಸ್ಕರ ಪಡ್ಕೊಂಡಿರ್ತೀವಿ, ಹೌದು, ಯಾವುದೋ ಒಂದು ಸಂದರ್ಭದ ಅವಶ್ಯಕತೆ ಅಗತ್ಯಕ್ಕೆ ಈಸ್ಕೊಂಡಿರ್ತೀವಿ.
ಆ ಅಗತ್ಯ ಮುಗಿದ ತಕ್ಷಣ ವಾಪಸ್ ಕೊಡ್ಬೇಕು ಅವ್ರಿಗೆ. ಕೊಟ್ಟೆ ಕೊಡ್ತೀವಲ್ಲ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡಿದ್ ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ ಅನ್ಕೊಂಡು ಹೋಗ್ತೀವಲ್ಲ, ಇದು ಹೌದು. ಕಳ್ತನ ಮಾಡ್ದಂಗ ಆಗುತ್ತೆ. ಅದು ನಿಜ ತಪ್ಪಾಗತ್ತೆ ಅದು. ಯಾಕಂದ್ರೆ ನಾವು ಅದನ್ನ ನಮ್ಮ ಹಾ. ಹತ್ರನೇ ಇಟ್ಕೊಂಡ್ವಿ ಅಂದ್ರೆ ಏನಾಗತ್ತೆ, 100 ಪಟ್ಟು ಕಳ್ಕೊಳ್ಬೇಕಾಗತ್ತ ನಾವು. ಹೌದು. 100 ಪಟ್ಟು ಕಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಯಾವ್ದೇ ಆಗ್ಲಿ, ಒಬ್ರಿಂದ ಪಡೆದದ್ದನ್ನ ಅದನ್ನ ತಿಳ್ಕೊಂಡು ಓದ್ಕೊಂಡು ಮತ್ತೆ ತಿರುಗಿ ಅವ್ರಿಗೆ ಕೊಡ್ಬೇಕು. ಅಷ್ಟೇ ಅಲ್ಲ, ನಾವು ಅದನ್ನ ಏನ್ ಬರ್ಕೊಂಡಿರ್ತೀವಿ, ನಾವು ಏನ್ ನಮೂದಿಸಿರ್ತೀವಲ್ಲ, ಅದನ್ನ ಇನ್ನೊಬ್ರಿಗೆ ಕೂಡ ಓದ್ಲಿಕ್ಕೆ ಕೊಟ್ರೆ ಬಹಳಷ್ಟು ಅತ್ಯುತ್ತಮವಾದಂತ ಅಂಶ ಆಗತ್ತಂತ ನನಗನ್ಸ್ತು. ಹಂಗ ಅನ್ಕೊಂಡೆ ನಾನು. ಯಾಕಂದ್ರೆ ತಾವ್ ಖಂಡಿತ. ಹೌದು, ಸತ್ಯ. ಕಸ್ಕೊಂಡಂಗ ಆಗತ್ತೆ ಅಂದ್ರಲ್ಲ, ಅದನ್ನ ಇಷ್ಟಪಟ್ಟು ಹೌದು. ಓದ್ಬೇಕನ್ನೋ ಉದ್ದೇಶದಿಂದ ತಗೊಂಡಿರ್ತೀವಿ. ಆಯ್ತು, ಸತ್ಯ. ಧನ್ಯವಾದ ಗುರು, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ಕ ಧನ್ಯವಾದ. ಮತ್ತೆ ತಮ್ಮಲ್ಲಿ ಇನ್ನೊಂದು ಏನ್ ಕೇಳ್ಬೇಕಂದ್ರೆ, ನನ್ಗೆ ಆಯುರ್ವೇದ ಔಷಧಿಯ ಬರೆದಂತಹ ಆಥರ್ ಹೆಸರನ್ನ ನನಗ್ ತಿಳಿಸ್ಕೊಡ್ರಿ. ಪುಸ್ತಕದ ಚರಕ ಮಹರ್ಷಿಗಳು ಯಾರ್ರಿ? ಆಯುರ್ವೇದಕ್ಕೆ ಚರಕ ಮಹರ್ಷಿಗಳಲ್ವೇ? ಚರಕ ಮಹರ್ಷಿ. ಅದು ಈಗಲೂ ಇದೆಯಾ ಪುಸ್ತಕ ಅದು? ಅಯ್ಯೋ, ನೀವು ಆಯುರ್ವೇದ ತಜ್ಞರನ್ನ ಕೇಳಿ, ಆಯುರ್ವೇದ ಡಾಕ್ಟರ್ಗಳನ್ನ ಕೇಳಿ, ಎಷ್ಟು ಗ್ರಂಥಗಳು ಸಿಗ್ತವೆ ಅವ್ರ ಹತ್ರ. ಚರಕ ಮಹರ್ಷಿಗಳು ಚರಕ ಸಂಹಿತ ಚರಕ ಸಂಹಿತೆ ಅಂತೇಳಿ, ಇಲ್ಲಿ ಅವ್ರು ಬರ್ತಿರ್ತಕ್ಕಂತ ಗ್ರಂಥಗಳು ಏನಿದಾವೆ, ಇವತ್ತು ಏನು ವೈದ್ಯಶಾಸ್ತ್ರದಲ್ಲಿ ವೈದ್ಯರು ಏನ್ ನಡೆಸ್ತಾ ಇದ್ದಾರೆ, ಅಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಎಲ್ಲರೂ ಕೂಡ ಆ ಗ್ರಂಥಗಳ ಆಕಾರದ ಆಧಾರದ ಮೇಲೇನೆ ಇವ್ರು ನಡೆಸ್ತಾ ಇರ್ತಕ್ಕಂಥದ್ದು. ಅವರು ಅನೆಸ್ಥೇಷಿಯಾ ಕೊಡದೇನೆ ಆಪರೇಷನ್ ಮಾಡ್ತಿದ್ರಂತೆ. ಹೌದು, ಕೇಳಿದೀನಿ. ಇವತ್ತಿನ ಡಾಕ್ಟರ್ಗಳು ಎಲ್ಲಾರು ಒಂದ್ ಕಡೆ ಒಂದ್ ಗಾಯ, ಮೂಗು ಚುಚ್ಚಿಸ್ಬೇಕಾದ್ರೆ ಇವತ್ತು ಇಲ್ಲಿಗೆ ಲೋಕಲ್ ಅನೆಸ್ಥೇಷಿಯಾ ಕೊಟ್ಟು ಮೂಗು ಚುಚ್ಚಿಸ್ತಾ ಇದ್ದಾರೆ. ನೀವುಗಳೆಲ್ಲ ಯಾವ ಅನೆಸ್ಥೇಷಿಯಾ ಇಲ್ಲದೆ ಮೂಗು ಚುಚ್ಚಿಸ್ಕೊಂಡಿದ್ರಿ? ಹೌದು ತಾನೆ? ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಒಂದು ಮೂಗು ಚುಚ್ಚಿಸ್ಕೋಬೇಕಾದ್ರೆ 4,000-5,000 ಖರ್ಚು ಮಾಡ್ಬೇಕು. ಅನೆಸ್ಥೇಷಿಯಾ ಕೊಡಿಸ್ಬೇಕು, ಆಮೇಲೆ ಅದನ್ನ ಚುಚ್ಚಿಸ್ಬೇಕು, ಆಮೇಲೆ ಅದಕ್ಕೆ ಅಲ್ಲೇ ಕ್ಲಿಪ್ ಹಾಕಿ ಆ ಮೂಗ್ತಿಯನ್ನ ಹಾಕ್ಬೇಕು. ಈ ರೀತಿ 5,000-10,000 ಪೀಕೋರ್ ಇದಾರೆ ಇವತ್ತು. ನಿಜ. ಇದೆಲ್ಲದಕ್ಕೂ ಮೂಲ ಆಧಾರ ಅವ್ರು ಕೊಟ್ಟಿರ್ತಕ್ಕಂತ ಗ್ರಂಥಗಳು. ಚರಕ ಸಂಹಿತೆ. ಚರಕ ಸಂಹಿತೆ. ಆಯ್ತು. ನಾನು ಕೇಳಿದಾಗ ಏನಂದ್ರೆ ಇದಕ್ಕೆ ಸಂತೋಷ್ ಗುರುಜಿ ಅಂತ ಹೇಳಿದ್ರು. ಯಾವ್ದಕ್ಕೆ? ಈ ಬುಕ್ಕಿಗೆ, ಚರಕ ಸಂಹಿತೆಗೆ, ಮನೆ ಮದ್ದು ಔಷಧಿ ಕೇಳಿದ್ರೆ ಬುಕ್ ಕೇಳಿದ್ರೆ ಇಲ್ಲ, ಖಂಡಿತ ಇಲ್ಲ. ಸಂತೋಷ್ ಗುರುಜಿ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಸಂಶಯ ಬಂತು, ತಗೊಳ್ಳಿಲ್ಲ. ಇಲ್ಲ. ತಮ್ಮನ್ನ ಕೇಳಿದ್ರ ಆತಂತ, ಅದಕ್ಕೆ ಈಗ ಅವಕಾಶ ಸಿಕ್ತಲ್ಲ ಕೇಳಿದೆ. ಅಂದ್ರೆ ಅವರು ಆ ಚರಕ ಸಂಹಿತೆಯಲ್ಲಿ ಇರ್ತಕ್ಕಂತಹ ಸೂತ್ರಗಳಿಗೆ ವಿವರಣೆಯನ್ನು ಕೊಟ್ಟು ಭಾಷ್ಯ ಬರೆದಿರಬಹುದು. ಇಲ್ಲಿ ನಾವು ಓದ್ತಕ್ಕಂತ ಎಲ್ಲ ಗ್ರಂಥಗಳಿಗೂ ಕೂಡ ಶಂಕರಾಚಾರ್ಯರ ಅದ್ವೈತದ ಸಿದ್ಧಾಂತದ ಗ್ರಂಥಗಳಿರ್ಬೋದು, ರಾಮಾನುಜರು, ಮಧ್ವಾಚಾರ್ಯರು ಅವ್ರು ಬರೆದಿರ್ತಕ್ಕಂಥ ಗ್ರಂಥಗಳಿಗೆ ಸೂತ್ರಗಳು ಬರೆದಿರ್ತಾರೆ ಅವ್ರಷ್ಟೇನೆ ಸಂಸ್ಕೃತದಲ್ಲಿ. ಆ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿರ್ಬೋದು ಇವರು, ಅಷ್ಟೇ ಹೊರತು ಮೂಲ ಗ್ರಂಥಗಳು ಮೂಲಕರ್ತರು ಅವರೇನೆ. ಆ ಬುಕ್ ನಮ್ಮಲ್ಲಿ ಅವೈಲೇಬಲ್ ಇಲ್ರಿ. ಈಗ ನಿಮಗ್ ಬೇಕು ಅಂತ ಮಾತ್ರ ತರಿಸ್ಕೊಡ್ತೀವಿ ಅಂದ್ರ ನನ್ಗ್ ಸಂಶಯ ಬಂದ್ಬಿಡ್ತು, ಅದಕ್ಕೆ ನಾನು ಯಾವ್ದಕ್ಕೂ ಮುಂದೆ ಉತ್ತರ ಕೊಡ್ಲಿಲ್ಲ. ಸರಿ. ಚರಕ ಸಂಹಿತ, ಸುಶ್ರುತ ಸಂಹಿತ, ಸುಶ್ರುತ ಸಂಹಿತ, ಆಮೇಲೆ ಅಷ್ಟಾಂಗ ಹೃದಯಂ, ವಾಗ್ಭಟಾಚಾರ್ಯ ಬರೆದಿರುವಂತ ಹಲವಾರು ಪುಸ್ತಕಗಳು. ವಾಗ್ಭಟಾಚಾರ್ಯ ಬರೆದಿರುವಂತ, ಅವರು ಆಯುರ್ವೇದಕ್ಕೆ ಅತ್ಯಂತ ಸೇವೆ ಮಾಡಿದ್ದಾರೆ. ಸೊ ವಿಸ್ತಾರವಾಗಿ ವಾಗ್ಭಟಾಚಾರ್ಯ ಅವರು ಬರೆದಿರುವಂತ ಸುಮಾರು ಸೂತ್ರಗಳು, ಅದ್ರ ಮೇಲೆ ಜಾಸ್ತಿ ಕೆಲಸ ಮಾಡಿರೋರು ರಾಜೀವ್ ದೀಕ್ಷಿತ್ ಅವರು. ನಮ್ಮ ದೇಶದಲ್ಲಿ ರಾಜೀವ್ ದೀಕ್ಷಿತ್ ಅವರು ದುರದೃಷ್ಟವಶಾತ್ತಾಗಿ ಅವರು ತೀರೋಗಿದ್ರು. ಇಲ್ಲಾಂದ್ರೆ ಈ ಟೈಮ್ಗೆಲ್ಲ ಆಯುರ್ವೇದ ಎಲ್ಲೋ ಪೀಕಲ್ಲಿ ಇರ್ಬೇಕಾಯ್ತು.
ನಿಜ. ಅವ್ರು ತೀರೋಗಿಲ್ಲ ಅಂದ್ರೆ ಅವರು ಎಲ್ಲಿ ಬೇಕಾದ್ರೆ ಅವರು ದೊಡ್ಡ ಆ, ವ್ಯಕ್ತಿ ಆಗ್ತಾ ಇದ್ರು, ಅಂದ್ರೆ ಆಲ್ರೆಡಿ ಆ ದೊಡ್ಡ ವ್ಯಕ್ತಿ ಆಗಿದ್ರು, ಬಟ್ ಪ್ರಚಾರ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಏನೋ ಅದು ಸಾಯಿಸಿದಾರ ಅಂತ ಇರ್ತಾರೆ ಅವ್ರು, ಯಾಕಂದ್ರೆ ಇಲ್ಲಾಂದ್ರೆ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ರು ಗ್ಯಾರಂಟಿ. ಅಂತ ಅದ್ಭುತ ವ್ಯಕ್ತಿ ಸರ್ ಅವರು. ಅಲ್ಲ, ಹೌದು ಒಳ್ಳೆಯವರು ಹೌದು ಹೌದು. ಬಹಳ ದಿವಸ ಬದುಕೋದಿಲ್ಲ. ಪವರ್ಫುಲ್, ವೆರಿ ಪವರ್ಫುಲ್ ಅವರು. ಒಳ್ಳೆಯವ್ರು ಬಹಳ ದಿವಸ ಬದುಕೋದಿಲ್ಲ, ಯಾವ್ದೋ ಒಂದ್ ರೀತಿಯಿಂದ ಅವ್ರನ್ನ ಹ್ಮ್. ಸಾಯಿಸ್ಬಿಡ್ತಾರ, ಕೊಂದ್ಬಿಡ್ತಾರ. ಎಂತ ವ್ಯಕ್ತಿ ಅಂದ್ರೆ ಇಡೀ ನಮ್ಮ ಸನಾತನ ಧರ್ಮವೆಲ್ಲ ಆಚೆ ಕಡೆ ತಂದು, ಸುಮಾರು ಹಿಂದಿಯಲ್ಲಿ ಹಲವಾರು ಬುಕ್ಸ್ ಇದೆ ಸರ್. ಹಿಂದಿಯಲ್ಲಿ ನಾನು ಸುಮಾರು ಒಂದು 10 ಬುಕ್ಸ್ ಪರ್ಚೇಸ್ ಮಾಡಿದ್ದೀನಿ ಅವ್ರದ್ದು. ಹ್ಮ್ 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 ಅವೆಲ್ಲ ಓದ್ತಾ ಇದ್ದೀನಿ. ಸೊ ಅದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಟೀಚ್ ಮಾಡ್ಬೋದು. ಅದ್ಭುತ ಟೆಕ್ನಿಕ್ಸ್. ಹಂಗಾರೆ ಇವಾಗ ಚರಕ ಸಂಹಿತೆ ಮಾತ್ರ ಬುಕ್ ತಗೊಳ್ಳೋದು ಉತ್ತಮ. ನಿಮ್ಗೆ ಯಾವ್ದು ಲಭ್ಯವಾದ ಚರಕ ಸಂಹಿತ, ಸುಶ್ರುತ ಸಂಹಿತ ಮತ್ತೆ ಅಷ್ಟಾಂಗ ಹೃದಯ, ಇದು ಅರ್ಥ ಮಾಡ್ಕೊಂಡೋದು ತುಂಬಾ ಕಷ್ಟ ಇರ್ತದೆ ಅವೆಲ್ಲ. ಆದ್ರೆ ಯಾರನ್ನ ಭಾಷ್ಯ ಸಾರ್ ಹೇಳಿದ ಪ್ರಕಾರ ಭಾಷ್ಯ ಯಾರನ್ನ ಬರೆದು ಕೊಟ್ಟಿದ್ರೆ ಸ್ವಲ್ಪ ವಿವರವಾಗಿ ನಮ್ಮ ಆಡು ಭಾಷೆಯಲ್ಲಿ ಅರ್ಥ ಮಾಡೋ ತರ ಯಾರನ್ನ ಬರೆದಿದ್ರೆ ಅದು ಅರ್ಥ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಆಸ್ ಇಟ್ ಈಸ್ ಓದಕ್ ಹೋದ್ರೆ ಅದೆಲ್ಲ ಸಾಂಸ್ಕ್ರಿಟೆ, ಕಂಪ್ಲೀಟ್ ಸಾಂಸ್ಕ್ರಿಟ್ ಶ್ಲೋಕ ಅವೆಲ್ಲ. ಮತ್ತೆ ವಾಗ್ಭಟ ಮಹರ್ಷಿಗಳು, ಹ್ಮ್ ನಾವು ಇವತ್ತು ಏನು ಈ ಅಲ್ಯೂಮಿನಿಯಂದು ಕುಕ್ಕರ್ ಗಳನ್ನ ಬಳಸ್ತಾ ಇದ್ದೀವಿ, ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾರೋ. ಹೌದು. ಕುಕ್ಕರ್ ನಲ್ಲಿ ಅಡಿಗೆ ಮಾಡ್ಕೂಡ್ದು, ಅದ್ರಲ್ಲಿರ್ತಕ್ಕಂತ ಆಹಾರದ ಅಂಶ ಬರ್ನ್ ಆಗುತ್ತೆ, ಮತ್ತೆ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಬಳಸಬೇಡಿ ಅಂತೇಳಿ ಆ ಕಾಲದಲ್ಲಿ ಅವರು ಹೇಳಿದ್ದಾರೆ. ವಾಗ್ಭಟ ಮಹರ್ಷಿಗಳ ಆರೋಗ್ಯ ಅಂತಕ್ಕಂಥದ್ದು ಕೆಲವು ನನ್ನ ಹತ್ರ ಆಡಿಯೋಸ್ ಇದೆ. ಅದನ್ನ ಸಾಧ್ಯವಾದ್ರೆ ನಾನು ನಮ್ಮ ಫೌಂಡೇಶನ್ಗೆ ನಾನು ಕಳಿಸ್ಕೊಡ್ತೀನಿ. ಪ್ರತಿನಿತ್ಯ 10 ನಿಮಿಷ 15 ನಿಮಿಷ ಅದನ್ನ ತಾವು ಕೇಳಿಸ್ಕೊಂಡಿದ್ದೆ ಆದ್ರೆ ನಾವ್ ಎಂತ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀವಿ. ಕುಕ್ಕರ್ಗಳಲ್ಲಿ ಅಡಿಗೆ ಮಾಡ್ತಾ ಇರೋದು ಎಂತ ಅವೈಜ್ಞಾನಿಕವಾದದ್ದು. ಆಹಾರವನ್ನ ವಿಷವಾಗಿ ಪರಿವರ್ತನೆ ಮಾಡ್ತಾ ಇರೋದೇ ನಮ್ಮ ಕುಕ್ಕರ್ಗಳು. ಸೊ ಈ ಸಂಸ್ಕೃತಿಯಿಂದ ನಾವ್ ಇವ್ರನ್ನ ಈಚೆ ತರಬೇಕು ಅಂತಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಎಲ್ಲರೂ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅದರಿಂದ ಹೊರಕ್ಕೆ ತಂದು ಈ ಸಮಾಜವನ್ನ ಪರಿವರ್ತನೆ ಮಾಡೋದು ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅದರಲ್ಲೂ ವಿಶೇಷವಾಗಿ ಅಲ್ಯೂಮಿನಿಯಂ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಂ ಕುಕ್ಕರ್ಗಳು, ಇಂಡಾಲಿಯಂ ಕುಕ್ಕರ್ಗಳು, ಇವನ್ನ ಅವರು ಸಂಪೂರ್ಣವಾಗಿ ವಿರೋಧ ಮಾಡ್ತಾರೆ. ಇದು ಯಾವ್ದನ್ನು ನಾವು ಹೊರಗಡೆ ಸಿಕ್ಕೋದಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಈಗ. ಅವು ಆ ಗ್ರಂಥಗಳನ್ನ ಎಲ್ಲೋ ನಮ್ಮ ಫೌಂಡೇಶನ್ ಅಂತವ್ರು ಎಲ್ಲೋ ಒಂದೊಂದು ಗ್ರಂಥವನ್ನ ಇಟ್ಕೊಂಡಿರ್ತಾರೆ, ಪಬ್ಲಿಕ್ ಆಗಿ ನಮ್ಮ ಸಿಕ್ಕೋದಿಲ್ಲ. ಸಿಕ್ಕಿದ್ರೆ ಅದನ್ನ ನಾವನ್ನ ತಕೊಂಡು ಓದೋದು ಇಲ್ಲ ಈ ಜನ. ನಂಬೋದೇ ಇಲ್ಲಲ್ಲ, ಓದೋದು ಹೋಗ್ಲಿ, ದೂರ ಉಳಿತು, ನಂಬೋದೇ. ಹೌದು ಹೌದು. ನಾವೆಲ್ಲ ಮತ್ತೆ ಹಿಂದಕ್ಕೆ ಮಡಿಕೆಯಲ್ಲಿ ಅಡಿಗೆ ಮಾಡ್ತಿದ್ವಿ. ದೊಡ್ಡ ಪಾತ್ರೆಗಳು ಸಿಕ್ತಿವಿಲ್ಲ, ಅದ್ರಲ್ಲೇ ಚಿಕ್ಕದ್ ಹಿಡ್ಕೊಂಡು ದೊಡ್ಡದ್ರವರೆಗೆ ಅದ್ರಲ್ಲೇ ಮಾಡೋದು. ಕಷಾಯ ಮಾಡೋದು ಕೂಡ ಅದ್ರಲ್ಲೇ ಮಾಡ್ತಿದ್ವಿ. ನಿಜ ನಿಜ. ರೈಟ್, ಮುಂದಕ್ಕೆ ಹೋಗೋಣ. ಧನ್ಯವಾದ ಗುರುಗಳೇ, ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೇಳಿ ದೀಪಂ. ನಮಸ್ತೆ ಗುರುಜಿ. ನಮಸ್ತೆ ನಾಗರಾಜ್ ಗುರುಜಿ. ಇವತ್ತಿನ ಚೆನ್ನಾಗಿತ್ತು. ಪತಂಜಲಿಯ ಅಷ್ಟಾಂಗ ಯೋಗದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೀರಾ ಗುರುಜಿ. ಯೋಗ ಅಂತ ಅಂದ್ರೇನೆ ನಾವು ಮನಸ್ಸನ್ನ ಕೇಂದ್ರವಾಗಿ ಇಟ್ಕೊಂಡು ಒಂದ್ ಕಡೆ ಮನಸ್ಸನ್ನ ನಾವು ಒಂದು ಪ್ರಶಾಂತವಾಗಿ ಇಟ್ಕೊಳ್ಳೋದು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಇದು ನಾವು ಯಾವಾಗ್ಲೂನು ಸಾಧನಾ ಮಾರ್ಗದಲ್ಲೇ ಇದ್ದಾಗ್ಲೇ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡ್ವಿ. ನಂದು ಒಂದು ಕ್ವಶನ್ ಏನು ಅಂತ ಅಂದ್ರೆ, ಈಗ ಯಮದಲ್ಲಿ ನೀವು ಬ್ರಹ್ಮಚರ್ಯ ಅಂತ ಹೇಳಿದಿರಲ್ಲ ಗುರುಜಿ, ಈ ಬ್ರಹ್ಮಚರ್ಯ ಅನ್ನೋದು ಜಾಸ್ತಿ ಇದು ಯಾರಿಗೆ ಕಷ್ಟ ಆಗುತ್ತೆ? ಒಂದು ಗಂಡಿಗೆ ಕಷ್ಟ ಆಗುತ್ತಾ ಅಥವಾ ಹೆಣ್ಣಿಗೆ ಕಷ್ಟ ಆಗುತ್ತಾ ಅನ್ನೋದು ನನ್ ಕ್ವಶನ್. ಯಾರಿಗೂ ಕಷ್ಟ ಇಲ್ಲ. ಇದು ಎಲ್ಲರೂ ಅನುಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ದೇಹದ ರೂಪದಲ್ಲಿ ನಾವು ಗಂಡು ಹೆಣ್ಣು ಅನ್ಕೊಳ್ಬೇಕಷ್ಟೇ ಹೊರತು ಆತ್ಮದ ಭಾವದಲ್ಲಿ ನಾವು ಮಾತನಾಡುವಾಗ ಗಂಡು ಹೆಣ್ಣು ಅನ್ನೋ ಪದ ಬಳಸೋ ಹಾಗೆ ಇಲ್ಲ, ಭೇದ ಮಾಡೋ ಹಾಗೆ ಇಲ್ಲ. ಎಲ್ಲರೂ ಒಂದೇ, ಎಲ್ಲವೂ ಒಂದೇ, ಒನ್ನೆಸ್. ಆದ್ರಿಂದ ಇಲ್ಲಿ ಪ್ರತಿಯೊಬ್ಬರು ಅನುಪಾಲನೆ ಮಾಡ್ಬೇಕಾಗಿರ್ತಕ್ಕಂಥ. ಆದ್ರೆ ಬ್ರಹ್ಮಚರ್ಯೆಯನ್ನ ಪಾಲನೆ ಮಾಡುವುದು ವಿವಾಹಿತರಿಗೂ ಅವಿವಾಹಿತರಿಗೂ ವ್ಯತ್ಯಾಸ ಬರುತ್ತೆ. ವಿವಾಹಿತರು ಅವರ ಪತಿಪತ್ನಿಯರ ಜೊತೆಯಲ್ಲೇ ಜೀವನವನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಮತ್ತೊಂದು ಸಂಘವನ್ನ ಮಾಡದೇ ಇರ್ತಕ್ಕಂಥದ್ದು, ಅದು ಬ್ರಹ್ಮಚರ್ಯ ಅನ್ಸ್ಬಿಡುತ್ತೆ. ವಿದ್ಯಾರ್ಥಿಗಳು, ಇನ್ನು ವಿದ್ಯಾಭ್ಯಾಸದ ಹಂತದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಅವರು ಕಠಿಣವಾಗಿ
ವೀರ್ಯವನ್ನ ಸಂಗ್ರಹ ಮಾಡ್ಬೇಕು. ಯಾಕೆಂದ್ರೆ ವೀರ್ಯ ಸಂಗ್ರಹಣೆ ಮಾಡದೆ ಹೋಗ್ಬಿಟ್ರೆ ಅವರ ಕಲಿಕೆ ಕಷ್ಟವಾಗತ್ತೆ. ಈಗ ನೋಡಿ, ನಾವು ನಮ್ಮ ವಯಸ್ಸಿನವರು ಎಷ್ಟೆಲ್ಲ ವಿಚಾರಗಳನ್ನ ಕೇಳ್ತಾ ಇದ್ದೀವಿ, ಎಷ್ಟೊಂದು ವಿಚಾರಗಳು, ಅತ್ಯಂತ ತಜ್ಞರು ಬಂದು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಕೇಳ್ತೀವಿ, ಇಲ್ಲಿ ಮರ್ತೋಗುತ್ತೆ. ಒಂದ್ಸತಿ ಕೇಳಿಸ್ಕೊಳ್ತೀವಿ, ಅರಿವು ಬರುತ್ತೆ, ಇನ್ನೊಂದ್ಸತಿ ಮರ್ತೋಗುತ್ತೆ, ಮತ್ತೆ ನೆನಪಿಗೆ ಬರೋದಿಲ್ಲ. ಅದೇ ವಿದ್ಯಾರ್ಥಿ ದೆಸೆಯಲ್ಲಿ ನೀವು ಏನನ್ನ ಕಲ್ತಿದ್ರಿ ಅದೆಲ್ಲವೂ ಇವತ್ತು ನೆನಪಿದೆ. ಯಾಕೆ ಅಂತ ಹೇಳಿದ್ರೆ ಆ ದಿವಸಗಳಲ್ಲಿ ನೀವು ವೀರ್ಯವನ್ನ ಸಂಗ್ರಹಣೆ ಮಾಡ್ಕೊಂಡಿದ್ರಿ. ಆ ವೀರ್ಯ ಸಂಗ್ರಹಣೆ ಏನ್ ಮಾಡಿತ್ತು, ನಿಮ್ಮಲ್ಲಿ ನೆನಪಿನ ಶಕ್ತಿಯನ್ನ ಮತ್ತು ಕಲಿಕೆಯ ಸಾಮರ್ಥ್ಯವನ್ನ ಪ್ರಭುತ್ವ ಮಟ್ಟಕ್ಕೆ ತಗೊಂಡೋಗಿತ್ತು. ಅದು ನಿಮ್ಮೊಳಗಡೆ ಇರ್ತಕ್ಕಂಥ ಜ್ಞಾನ ನೀವು ಬದುಕಿರೋ ತನಕ ಇಟ್ಕೊಳ್ತೀರಿ. ಆದ್ರೆ 25, 30, 35, 40, 45 ವರ್ಷಗಳು ದಾಟ್ತಿದ್ದ ಹಾಗೆ ನಮ್ಮ ಅನುಭವ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಹೊರತು ಕೇಳಿದ ವಿಷಯಗಳು ಮರ್ತೋಗ್ತಾ ಇರ್ತವೆ. 30, 35 ವರ್ಷಗಳಿಂದ ಈ ಪುಸ್ತಕವನ್ನ ಅಧ್ಯಯನ ಮಾಡ್ತಾ ಇದ್ದೀನಿ, 35 ವರ್ಷಗಳಿಂದ. ಆದ್ರೂ ಕೂಡ ಈಗ್ಲೂ ಕೂಡ ಕೆಲವು ವಿಷಯಗಳು ಮರ್ತೋಗ್ತವೆ. ಮತ್ತೆ ನಾವು ಆವಾಗ ತೆಗೆದು ನೋಡ್ತಾ ಇರ್ತೀವಿ. ಅಂದ್ರೆ ಯಾವಾಗ ಸಾಂಸಾರಿಕ ಜೀವನದಲ್ಲಿ ಬಂದಾಗ ನಮ್ಮ ವೀರ್ಯ ನಾಶವಾಗ್ತಾ ಹೋಗುತ್ತೋ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಅದಕ್ಕೆ ಹೇಳ್ತಾರೆ 18 ವರ್ಷಗಳು ಅಥವಾ 21 ವರ್ಷಗಳ ಅಲ್ಲಿ ಏನು ಕಲಿತಾನೆ ಅದನ್ನ ಕಾಲ್ ಏಜ್ ಅಂತ ಹೇಳ್ತಾರೆ. ಕಾಲ್ ಏಜ್ ಅನ್ನೋದನ್ನ ಕಾಲೇಜು ಮಾಡಿದ್ರು ಅಷ್ಟೇ. ವ್ಯಕ್ತಿಯ ಜೀವನದಲ್ಲಿ 4 ಏಜ್ಗಳು, ಅದರಲ್ಲಿ ಕಾಲ್ ಏಜ್, ಕಾಲು ಭಾಗದ ವಯಸ್ಸಿನಲ್ಲಿ ಏನ್ ಕಲಿತಾನೋ ಅದು ಅವನ ಶಾಶ್ವತ ಇನ್ನು ಮುಂದಿನ 75 ವರ್ಷಗಳ ಜೀವನಕ್ಕೆ ಅವನಿಗೆ ಬರುತ್ತೆ, ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ಅಂತ. ಅದೇ 35, 40, 50 ವರ್ಷ ದಾಟ್ತಿದ್ದಾಗೇನೆ ಕಲಿತೀವಲ್ಲ, ಅದು ಕೇವಲ ಅನುಭವವಾಗಿ ಉಳ್ಕೊಳ್ತದೆಯೇ ಹೊರತು ವಿಷಯ ಹೆಚ್ಚಾಗಿ ನಿಲ್ಲೋದಿಲ್ಲ. ಅರಿವು ಮರೆವು ಎರಡು ಉಂಟಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ವಯಸ್ಸು ಮತ್ತು ಅವಸ್ಥೆ, ಸಾಂಸಾರಿಕ ಜೀವನ ಮತ್ತು ವಿದ್ಯಾರ್ಥಿ ಜೀವನ, ಇವರಿಬ್ಬರಿಗೂ ವ್ಯತ್ಯಾಸವಾಗ್ತಾ ಹೋಗುತ್ತೆ ಬ್ರಹ್ಮಚರ್ಯದಿಂದ. ಸಂಶಯ ನಿವಾರಣೆ ಆಯ್ತಾ? ಇನ್ನೊಂದ್ ಸ್ವಲ್ಪ ಏನು ಅಂತಂದ್ರೆ, ನಾನು ಇದು ವಿದ್ಯಾರ್ಥಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇನೆ ನಾನು ಕೇಳಿದೆ. ಯಾಕಂದ್ರೆ ತುಂಬಾ ಬೇಗ ಅಟ್ರಾಕ್ಷನ್ ಆಗ್ಬಿಡ್ತಾರಲ್ಲ ಗುರುಜಿ, ಅದಕ್ಕೋಸ್ಕರ ಇದ್ರಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋ ಶಕ್ತಿ ಯಾರಿಗೂ ಇರೋದಿಲ್ಲ ಅನ್ನೋದು ನನ್ ಪ್ರಶ್ನೆ ಆಗಿತ್ತು. ಈಗಿನ ಹುಡುಗಿಯರು, ಯಾಕಂದ್ರೆ ನನಗೂ ಮಗ ಇದ್ದಾನೆ, ಅದಕ್ಕೋಸ್ಕರ ಈ ವಿಷಯ ತಿಳ್ಕೊಬೇಕಾಗಿತ್ತು ಗುರುಜಿ. ನಾನು ಹುಡುಗರಿಗೆ ಜಾಸ್ತಿ ಆಸಕ್ತಿನೋ ಹುಡುಗಿಯರಿಗೆ ಜಾಸ್ತಿ ಆಸಕ್ತಿನೋ ಯಾರು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ಅನ್ನೋದನ್ನು ನಾನ್ ತಿಳ್ಕೊಬೇಕಾಗಿತ್ತು ಗುರುಜಿ ಅಷ್ಟೇ. ಇತ್ತೀಚಿನ ದಿನಗಳಲ್ಲಿ ಒಂದು ಗುಟ್ಟು ಹೇಳ, ಏನು ಇದು ಎಲ್ರಿಗೂ ತಿಳಿಸ್ತಾ ಇರ್ತಕ್ಕಂಥ ಏನೋ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ ಗುಟ್ಟು. ಹೆಣ್ಣು ಮಕ್ಕಳಿಗೂ ಇದೆ, ಗಂಡು ಮಕ್ಕಳಿಗೂ ಇದೆ. ಇವತ್ತು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಬಹಳ ದುಡುತ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಈ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಇಬ್ಬರಿಗೂ ಇದನ್ನ ಹೇಳ್ಬೇಕು. ಯಾಕೆಂದ್ರೆ ನಿಮ್ಮೊಳಗಡೆ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯವನ್ನ ನಾಶ ಮಾಡ್ಕೋಬೇಡಿ. ನಿಮ್ಮ ಮುಂದಿನ ಜೀವನ ಹಾಳಾಗತ್ತೆ, ನಿಮ್ಮ ಮುಂದಿನ ಜೀವನ ಸಂತೋಷವಾಗಿರೋಕ್ ಸಾಧ್ಯವಿಲ್ಲ ಅಂತಕ್ಕಂಥ ಸತ್ಯವನ್ನ ನಾವು ಮಕ್ಕಳಿಗೆ, ಕಟು ಸತ್ಯವನ್ನ ನೇರವಾಗಿ ಹೇಳ್ಬೇಕು. ನೇರವಾಗಿ ತಿಳಿಸ್ಲಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ಅಡ್ಡದಾರಿ ಹಿಡಿತಾರೆ, ಬಹಳ ಬೇಗ ಅವರ ಜೀವನವನ್ನೇ ಹಾಳು. ಆದ್ರಿಂದ ಇಬ್ಬರಿಗೂ ಅವಶ್ಯಕತೆ ಇದೆ. ಓಕೆ ಗುರುಜಿ, ಅದ್ಭುತವಾಗಿರುವಂತ ಉತ್ತರ. ನಂಗೆ ಇದು ಬೇಕಾಗಿತ್ತು. ಯಾಕಂತಂದ್ರೆ ಇದು ಒಂದು ನನ್ಗೆ ನನ್ ಮನೇಲೇನೆ ನನ್ಗೆ ಮಗ ಇರೋದ್ರಿಂದ ಅವನ್ಗೆ ನಾನೇ ಹೇಳ್ಬೇಕು ಗುರುಜಿ. ಅದಕ್ಕೋಸ್ಕರ ಈ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಬೇಕಿತ್ತು ಗುರುಜಿ. ಬೇರೆ ಅಂದ್ರೆ ಆಹಾರ ಪಾಲನೆ ಇದೆಲ್ಲ, ಆಹಾರ ಪಾಲನೆ ಮಾಡ್ಬೇಕು ಅವರು. ಹೌದು, ಮುಖ್ಯವಾಗಿ ಎಲ್ಲಿ ತೊಂದರೆ ಆಗ್ತದೆ ಅಂದ್ರೆ ಆಹಾರ ಪಾಲನೆ ಸರಿಯಾಗಿಲ್ವಲ್ಲ, ಅವಾಗ ಏನಾಗತ್ತಂದ್ರೆ ಈ ಅಂತಃಸ್ರಾವಿಕ ಗ್ರಂಥಿಗಳಲ್ಲಿ ವ್ಯತ್ಯಾಸ ಬರ್ತಾ ಇದೆ. ಈ ಅಂತಃಸ್ರಾವ ಗ್ರಂಥಿಗಳಲ್ಲಿ ಲೈಂಗಿಕ ಗ್ರಂಥಿಗಳಿದೆಲ್ಲ, ಈ ಗೋನಾಡ್ಸ್ ಅಂತ ಹೇಳ್ತೀವಿ ನಾವು. ಪ್ರಥಮವಾಗಿ ಓವರೀಸ್, ಟೆಸ್ಟಿಸ್, ಇವೆಲ್ಲ ಈ ಗ್ರಂಥಿಗಳು, ಎಸ್ಪೆಷಲಿ ಗ್ರಂಥಿಗಳು. ಸೊ ಅದರಲ್ಲಿ ಆಗುವಂತ ಅಸಮತೋಲ್ಯದಿಂದನೇ ಅವರು ಬೇಗ ಅಟ್ರಾಕ್ಷನ್ ಆಗೋದು. ಈಗ ಲೈಂಗಿಕ ಲಕ್ಷಣಗಳು ಯಾವ ವಯಸ್ಸಲ್ಲಿ ಬರ್ಬೇಕು ಆ ವಯಸ್ಸಲ್ಲಿ ಇಲ್ಲ, ಕಡಿಮೆ ವಯಸ್ಸಲ್ಲೇ ಬರ್ತಾ ಇದೆ. ಯಾಕಂದ್ರೆ ಈ ಗ್ರಂಥಿಗಳು ಕೆಲಸ ಮಾಡ್ತಾ ಇಲ್ಲ, ಇವು ಅಸಮತೋಲವಾಗಿ ಕೆಲಸ ಮಾಡ್ತಾ ಇದೆ. ಯಾಕಂದ್ರೆ ಜೀವನ ಶೈಲಿ ಹೇಗಿದೆ ಅಂತ, ಸ್ಟ್ರೆಸ್ ಲೈಫ್ ಸ್ಟೈಲು.
ಮಕ್ಕಳಿಗೂ ಅಷ್ಟೇ ಅಲ್ಲ, ಫುಲ್ ಸ್ಟ್ರೆಸ್ ಲೈಫ್ ಸ್ಟೈಲ್. ಆಚ ಕಡೆ ಅವರು ಅವರು ವಿದ್ಯಾಭ್ಯಾಸ ಆಗ್ಬೋದು, ಸಮಾಜದ ಡಿಮ್ಯಾಂಡ್ ಆಗ್ಬೋದು, ಒಂದು ರೀತಿಯಲ್ಲಿ ಪೂರ್ತಿ ಮನಸ್ಸಲ್ಲಿ ಸ್ಟ್ರೆಸ್ ಹೆಚ್ಚಿದೆ. ನಾವು ದೇಹ ಕೊಡ್ತಾ ಇರೋಂಥ ತಿಂಡಿನೂ ಸರಿಯಾಗಿಲ್ಲ, ಈ ಆಹಾರವೂ ಸರಿ ಇಲ್ಲ. ಆಹಾರದಲ್ಲಿ ಪೂರ್ತಿ ಅಸಮತೋಲತೆ, ನ್ಯೂಟ್ರಿಷನ್ಸ್ ಆಗ್ಬೋದು, ನಾವು ತಿನ್ನೋ ಆಹಾರ. ಸೊ ಹೇಳ್ಬೇಕಂದ್ರೆ ಯಥೇಚ್ಛವಾಗಿ ಕಾರ್ಬೋಹೈಡ್ರೇಟ್ಸು ಮತ್ತೆ ಇಂಥದ್ದೆಲ್ಲ ಜಾಸ್ತಿ ತಿಂತಾ ಇದೀವಿ. ಇವೆಲ್ಲದಿಂದ ಏನಾಗತ್ತೆ ಅಂದ್ರೆ ನಮ್ಮಲ್ಲಿ ಈ ಅಸಮತೋಲಿತ ಆಗಿ ಗ್ರಂಥಿಗಳು ಕೆಲಸ ಉಂಟಾಗತ್ತೆ. ಆ ಕೆಲಸ ಅನ್ನೋದು ಅಸಮರ್ಪಕವಾಗಿರುತ್ತೆ, ಆವಾಗ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇತ್ತೀಚಿನ ಕಾಲದಲ್ಲಿ ಇಷ್ಟು ಹೆಚ್ಚಾಗಿರೋದು. ಜೊತೆಗೆ ಹ್ಮ್ ನಾವು ತೆಗೆದುಕೊಳ್ತಕ್ಕಂತ ಆಹಾರದಲ್ಲಿರುವ ಸಪ್ತ ಧಾತುಗಳು ಅಂತ ಹೇಳ್ತೀವಿ. ಹೌದು. ಈ ಸಪ್ತ ಧಾತುಗಳು ಆಹಾರಗಳಿಂದ ಪ್ರಚೋದನೆ ಆಗ್ತಕ್ಕಂಥ. ಈ ಸಪ್ತ ಧಾತುಗಳಲ್ಲಿ ಸಮತೋಲನ ಇಲ್ಲದೆ ಹೋದ್ರೆ ವೀರ್ಯವನ್ನ ಹೆಚ್ಚು ಉತ್ಪತ್ತಿ ಮಾಡ್ತಕ್ಕಂತಹ ಧಾತು ಹೆಚ್ಚಾದಾಗ ಅದಕ್ಕೆ ಪೋಷಣೆ ಮಾಡ್ತಕ್ಕಂತಹ ಈ ಷಡ್ರಸಗಳು ಏನ್ ಹೇಳ್ತೀವಿ, ಈ ಷಡ್ರಸಗಳು ನಮ್ಮ ದೇಹದಲ್ಲಿ ಅಪಾರವಾದಂತ ಕೆಲಸವನ್ನು ಮಾಡ್ತವೆ. ಅದಕ್ಕೆ ಆಹಾರ, ವಿಹಾರ, ಆಚಾರ, ವಿಚಾರ ಈ ನಾಲ್ಕು ಕೂಡ ಸಮ ಪ್ರಮಾಣದಲ್ಲಿ ನಡೀಬೇಕು. ಆಹಾರ ಮತ್ತು ವಿಹಾರ, ಆಚಾರ ಮತ್ತು ವಿಚಾರ, ಅದರ ಹಿಂದೆ ಇರ್ತಕ್ಕಂಥ ವಿಚಾರ, ಇದೆಲ್ಲವನ್ನು ನಾವು ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಜೀವನವನ್ನ ಸರಿಯಾದ ರೀತಿಯಲ್ಲಿ ನಾವು ತಕೊಂಡೋದಾಗ ಮತ್ತೆ ಮಕ್ಕಳಿಗೆ ಸರಿಯಾದ ಜ್ಞಾನವನ್ನು ಕೊಡ್ಬೇಕಾಗಿದೆ. ನಮ್ಮಲ್ಲಿ ಬಹಳ ವಿಡಂಬನೆ ಅಂತ ಹೇಳ್ತೀವಿ. ಮನೆಯ ಒಳಗಡೆ ರಾಧಾಕೃಷ್ಣನ್ ಫೋಟೋ ಇಟ್ಕೊಂಡಿರ್ತಾರೆ, ಗಾಂಧೀಜಿ ಫೋಟೋ ಇಟ್ಕೊಂಡಿರ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋ ಇಟ್ಕೊಂಡಿರ್ತಾರೆ. ಎಲ್ಲ ಮಕ್ಕಳಿಗೂ ಹೇಳೋದೇನ್ ಗೊತ್ತಾ, ನೋಡು ಮಗನೇ, ನೀನು ಇವ್ರಂಗ ಆಗ್ಬೇಕು, ನೀನು ಇವ್ರ ತರ ಆಗ್ಬೇಕು ಅಂತೇಳಿ ಮಕ್ಕಳಿಗೆ ಬೋಧಿಸ್ತಾರೆ. ತನ್ನ ಫೋಟೋ ಇಟ್ಕೊಂಡು ನನ್ನಂಗ್ ನೀನ್ ಬದುಕು ಅಂತ ಯಾರು ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಅವ್ರ ರೀತಿ ಬದುಕ್ತಾ ಇಲ್ಲ. ನಾನು ಅವರ ರೀತಿ ಬದುಕಿದ್ರೆ ನಾನು ನನ್ನ ಮಕ್ಕಳಿಗೆ, ಮಗನೇ ನಾನು ಈ ರೀತಿ ಬದುಕ್ತಾ ಇದ್ದೀನಿ, ನೀನು ಕೂಡ ನನ್ನಂತೆ ಬದುಕು ಅಂತ ಹೇಳುವ ತಂದೆ ತಾಯಿಗಳು ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಎಲ್ರು ಹೇಳೋದೇನ್ ಗೊತ್ತಾ, ನನ್ ಕೈಲಾಗ್ಲಿಲ್ಲ ಕಣಪ್ಪ ಇದನ್ ಮಾಡಕ್ಕೆ, ನೀನಾದ್ರೂ ಮಾಡೋ. ತಾನು ಮಾಡದೇ ಇರ್ತಕ್ಕಂಥ ಮಾಡ್ಲಿಕ್ಕೆ ಆಗದೇ ಇದ್ದಂತ ಹೊರೆಯನ್ನ ಮಕ್ಕಳ ಮೇಲೆ ಏರ್ಬಿಟ್ಟು ಇವನ್ ತಟಸ್ಥವಾಗಿದ್ಬಿಡು. ಇವ್ರು ಟಿವಿ ಮುಂದ್ ಕೂತ್ಕೊಂಡಿರೋದು, ಸೀರಿಯಲ್ ನೋಡ್ತಾ, ಮಕ್ಕಳನ್ನ ರೂಮ್ಗೆ ಹೋಗಿ ಕೂತ್ಕೊಂಡು ಓದು ಅನ್ನೋದು. ಇದು ಎಂತ ವಿಡಂಬನೆ ಇದು. ತಾನು ಒಂದ್ ಗ್ರಂಥ ತಕೊಂಡು, ನಾನು ಮಗನೇ ನಾನು ಓದ್ತಾ ಇದ್ದೀನಿ, ತಕೊ ನೀನು ಓದು. ಮೊದಲು ಮಕ್ಕಳಿಗೆ ನಾವು ಮಾರ್ಗದರ್ಶಕರಾಗಬೇಕು, ನಾವು ಹೀರೋಗಳಾಗ್ಬೇಕು, ನಾವು ಹೀರೋಯಿನ್ಗಳಾಗ್ಬೇಕು. ಇವಾಗೆಲ್ಲ ಅದಕ್ಕೆ ನಾವು ಹೀರೋಗಳು ಹೀರೋಯಿನ್ ಆಗದೇನೆ ಬರೀ ಜೀರೋಯಿನ್ಗಳಾಗಿರೋದ್ರಿಂದ ಆ ಮಕ್ಕಳು ಸಿನಿಮಾದಲ್ಲಿ ಬರೋ ಹೀರೋಯಿನ್ಗಳ ಕಡೆ ಮನಸ್ಸು ಕೊಟ್ಕೊಂಡು ಅವ್ರೇನೇನ್ ಮಾಡ್ತಾರೆ, ಅವ್ರೇನು ಹುಡ್ತಾರೆ, ಅವ್ರ ಹೆಂಗ್ ತಲೆ ಸ್ಟೈಲ್ ಮಾಡ್ಕೊತಾರೆ, ಕೂದಲು ಬಿಟ್ಕೋತಾರೆ, ಆ ರೀತಿ ಅವ್ರನ್ನ ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಾವೇ. ಸ್ವಯಂ ಕೃತಾಪರಾಧಗಳಿವು. ನಮ್ಮನ್ನ ನಾವು ತಿದ್ದುಕೊಳ್ದೇನೆ ಬರೀ ಮಕ್ಕಳನ್ನ ತಿದ್ದೋದಕ್ಕೆ ಹೋದ್ರೂ ಕೂಡ ಅದು ಸಾಧ್ಯವಾಗುತ್ತೆ. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರಿ, ಈಗ ನಾವು ಮುಂದಿನ ಅಂಶಕ್ಕೆ ಹೋಗ್ಬೇಕು. ಸವಿತಾ ಮೇಡಮ್ ಇದಾರ? ಓಕೆ, ಸವಿತಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿ. ಇವತ್ತು ನಿಮ್ಮ ಸಬ್ಜೆಕ್ಟ್ ಅನುಸೂಯ ಮಾತೆ ಬಗ್ಗೆ ಇದೆ. ದಯವಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡ್ಬೇಕು ಮೇಡಮ್. ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮಿಟ್ ಮಾಡ್ತೀವಿ. ಪತಂಜಲಿಯ ಅಷ್ಟಾಂಗ ಮಾರ್ಗದ ಬಗ್ಗೆ ಅದ್ಭುತವಾಗಿ ಜ್ಞಾನವನ್ನ ಹಂಚಿದಂತಹ ನಮ್ಮ ನಾಗರಾಜ್ ಗುರುಜಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಗುರುಜಿ ಅವ್ರು ಬರ್ಲಿಲ್ಲ ಅನ್ಸುತ್ತೆ ಸವಿತಾ ಮೇಡಮ್. ಹೌದಾ? ಅಶ್ವಿನಿ ಮೇಡಮ್. ಅಶ್ವಿನಿ ದೀಪಾ ಮೇಡಮ್, ಸವಿತಾ ಮೇಡಮ್ ಅವ್ರು ಸ್ವಲ್ಪ ಲೇಟ್ ಆಯ್ತಂತೆ, ಹಂಗಾಗಿ ಇವತ್ತು ಸ್ಕಿಪ್ ಮಾಡಿದ್ದಾರೆ. ಆಯ್ತು. ಸೊ ಈಗ ಈ ಸರ್ ಹೇಳಿದ್ರಲ್ಲ, ಈ ಬ್ರಹ್ಮಚರ್ಯದಲ್ಲಿ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಮಕ್ಕಳದು ಹೆಚ್ಚು ಈ ಲೈಂಗಿಕ ಲಕ್ಷಣಗಳು ಅಸ್ತವ್ಯಸ್ತ ಆಗೋದಿದೆಲ್ಲ ನಾವು ಈಗಾಗಲೇ ಅಂತಃಸ್ರಾವ ಗ್ರಂಥಿಗಳ ಬಗ್ಗೆ ಮುದ್ರೆಗಳು ಮತ್ತೆ ಆಕ್ಯುಪೇಸರ್ ಪಾಯಿಂಟ್ ತೋರಿಸಿದ್ವಿ. ದಯವಿಟ್ಟು ಇದು ಪ್ರತಿಯೊಬ್ಬರು ಪ್ರತಿಯೊಂದು ದಿವಸ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ. ಅದು ಮಾಡಿಸಿದ್ರೆ ಸಾಕು, ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ಸ್ ಏನಿದೆ ಸಾಲ್ವ್ ಆಗತ್ತೆ. ಅವ್ರು ಬರೋಂಥ ಈ ಲೈಂಗಿಕ ಲಕ್ಷಣಗಳೇನಿದೆಯೋ
ಅಸ್ತವ್ಯಸ್ತ ಆಗೋದು, ಹೆಚ್ಚಾಗೋದು, ಕಡಿಮೆ ಆಗೋದು, ಒಂದು ರೀತಿಯಲ್ಲಿ ಮಾನಸಿಕ ಮಾನಸಿಕ ಸಮಸ್ಯೆಗಳು ತಂದು ಕೊಡ್ತವೆ ಎಲ್ಲ. ಈ ಅಂತಃಸ್ರಾವ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ. ಸೊ ಅದಕ್ಕೋಸ್ಕರ ಇದು ದಯವಿಟ್ಟು ಎಲ್ಲೂ ಪಾಲನೆ ಮಾಡಿ. ಆ ವಿಡಿಯೋನ ಮತ್ತೆ ಒಂದ್ಸರಿ ಹಾಕಿ. ಇವತ್ತು 2 ವಿಡಿಯೋಗಳು ಹಾಕ್ಬೇಕು. ಮತ್ತು ಒಂದು ವಿಡಿಯೋ ಏನಂದ್ರೆ ಏಳು ಚಕ್ರಗಳು, ಅದಕ್ಕೆ ತಕ್ಕ ಗ್ರಂಥಿಗಳು, ಮತ್ತೆ ಅದಕ್ಕೆ ತಕ್ಕ ಮುದ್ರಗಳು, ಅದಕ್ಕೆ ತಕ್ಕ ಪ್ರಾಣ ಇದು ಯಾವುದು ಆಕ್ಯುಪ್ರೆಷರ್ ಪಾಯಿಂಟ್ಸ್, ಅದೊಂದು ವಿಡಿಯೋ ಇದೆ, ದಯವಿಟ್ಟು ಅದೊಂದು ಹಾಕಿ. ಇನ್ನೊಂದು ವಿಡಿಯೋ ಏನಂದ್ರೆ ಅಂತಃಸ್ರಾವಿ ಗ್ರಂಥಿಗಳನ್ನು ಹೇಗೆ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದು, ಅದರಿಂದ ಇಂಥ ಅಡ್ಡಪರಿಣಾಮಗಳೆಲ್ಲ ನಾವು ಖಂಡಿತವಾಗಿ ನಾವು ಹೋಗಲಾಡಿಸ್ಬೋದು. ಅದೊಂದು ವಿಡಿಯೋ ಇದೆ. ಸೊ ಈ 2 ವಿಡಿಯೋಸ್ ದಯವಿಟ್ಟು ಒಂದ್ಸರಿ ರಿಪೀಟ್ ಮಾಡಿ. ಓಕೆ ಗುರುಜಿ. ಏನಾಗುತ್ತಂದ್ರೆ ನಾವು ಈ ಜ್ಞಾನ ಅನ್ನೋದು ಆಳವಾದ ಜ್ಞಾನ ತುಂಬಾ ಕೊಡ್ತಾ ಬಂದಿದ್ವಿ. ಅದು ಮತ್ತೆ ನಾವು ರಿಪಿಟೇಷನ್ ಇಲ್ಲ. ಈಗ ಇನ್ನು ನೆಕ್ಸ್ಟ್ 365 ಡೇಸ್ ಅಲ್ಲಿ ರಿಪಿಟೇಷನ್ ಮಾಡೋದು ಬೆಟರ್ ಅಂತ ಅನ್ಸ್ತದೆ. ಇನ್ನು ಹೊಸದು ಎಲ್ಲದು ಹೌದು ಗುರುಜಿ, 365 ಡೇಸ್ ನೆಕ್ಸ್ಟ್ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆಯಲ್ಲ ಅದನ್ನೇ ನಾವು ವಿಡಿಯೋಸ್ ಗಳನ್ನ ಹಾಕ್ತಾ ಹೋಗುದು. ಈಗ ನೀವು 1 ಮಂತ್ ಗ್ಯಾಪ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಗುರುಜಿ, ಆ 1 ಮಂತ್ ಅಲ್ಲಿ ನಾವು ಡೈಲಿ 2 ಬೆಳಗ್ಗೆ 1 ವಿಡಿಯೋ ನೋಡ್ಬೇಕು, ಸಾಯಂಕಾಲ 1 ವಿಡಿಯೋ ನೋಡ್ಬೇಕು. ಆ ತರ ಹಾಕಿದ್ರೆ ಅವ್ರಿಗೆ ಈಕ್ವಲ್ ಆಗುತ್ತೆ ಗುರುಜಿ. ಮತ್ತೆ ಹೌದು, ಯಾಕಂದ್ರೆ ರಿಪಿಟೇಷನ್ ಮಾಡಿಲ್ಲ ಅಂದ್ರೆ ಯಾವುದು ಮೈಂಡಲ್ಲಿ ಇರಲ್ಲ. ನೋಡಿ, ಈಗ ಎಷ್ಟು ಜ್ಞಾನ ಅಂದ್ರೆ ಆ ಜ್ಞಾನ ಎಲ್ಲ ನಾವು ರಿಪಿಟೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಅಷ್ಟು ಈಸಿ ಇಲ್ಲ ಅದು. ನಾವು ನೆನಪಿಟ್ಕೊಳ್ಳೋದು, ಪಾಲನೆ ಮಾಡೋದು. ನೆನಪಿಲ್ಲ ಅಂದ್ರೆ ಪಾಲನೆ ಮಾಡೋದು ಹೋಗ್ಬಿಡ್ತದೆ ಆಟೋಮೆಟಿಕ್. ಅಟ್ಲೀಸ್ಟ್ ಜೊತೆಗೆ ಸರ್, ನಮಗೆ ಯಥೇಚ್ಛವಾದಂತಹ ವಿಷಯಗಳು ಸಿಕ್ಕಿದಾಗ ಯಾವ್ದನ್ನ ನೆನ್ಪಿಟ್ಕೊಳ್ಳೋದು, ಯಾವ್ದನ್ನ ಮರ್ತ್ ಬಿಡೋದು, ಮತ್ತೆ ಯಾವ್ದನ್ನ ಓದೋದು, ಯಾವ್ದನ್ನ ಬಿಡೋದು, ಈ ರೀತಿ ಗೊಂದಲ ಆಗ್ಬಿಟ್ಟು ಒಂದನ್ನು ಮಾಡೋದಿಲ್ಲ. ಹೌದು, ಅದಕ್ಕೆ ನಾವು ಲಿಮಿಟ್ ಆಗಿ ಇಷ್ಟಿಷ್ಟೇ ಕೊಡ್ತಾ ಹೋಗ್ಬೇಕು. ಹೌದು, ನಾವು ಹೆಚ್ಚು ಹೆಚ್ಚು ಕೊಟ್ಟಷ್ಟು ತಗೊಳ್ಳೋದಕ್ಕೂ ಕೂಡ ನಮ್ಮ ಮನಸ್ಸು ಮತ್ತು ನೆನಪಿನ ಶಕ್ತಿ ಸಾಧ್ಯವಾಗೋದಿಲ್ಲ. ಆದ್ರಿಂದ ಇಷ್ಟಿಷ್ಟೇ ಕೊಡ್ತಾ ಹೋಗ್ಬೇಕು. ಕರೆಕ್ಟ್. ಮತ್ತೆ ಫಾಲೋ ಅಪ್ ಮಾಡ್ಬೇಕು. ನಾವೇನ್ ಕೊಟ್ಟಿದ್ದೀವಿ, ಇವತ್ತು ನಾವೇನ್ ತರಗತಿ ನಡೆಸಿದೀವಿ, ಅದರಲ್ಲಿ ಯಾರು ಎಷ್ಟು ಜನ ಇದನ್ನ ಅನುಪಾಲನೆ ಮಾಡ್ತಾ ಇದ್ದಾರೆ, ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಮತ್ತು ಎಷ್ಟನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಕೂಡ ನಾವು ಒಂಚೂರು ಏನು ಹಿಮ್ಮಾಹಿತಿ, ಫೀಡ್ಬ್ಯಾಕ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನ ನಾವು ತಕೊಂಡು ಮುಂದಕ್ಕೆ ಹೋಗೋದು ಸರಿ ಅಂತ ಅನ್ಸುತ್ತೆ. ಹೀಗೆ ಮಾಡ. ನೆಕ್ಸ್ಟ್ ಕೋರ್ಸ್ ಅದೇ ರೀತಿಯಲ್ಲಿ ಇರ್ತದೆ. ನೆಕ್ಸ್ಟ್ ಮುಂದಿನ ತರಗತಿಗಳು ಹಾಗೆ ಮಾಡ್ಕೊಂಡು ಹೋಗೋಣ. ಓಕೆ ಗುರುಜಿ.